सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಯಾವ ಒಂದು ಬಾಧೆಗಳಿಂದ ಪರಮಾತ್ಮನನ್ನ ಸೇರುವುದಕ್ಕೆ ಅಡಚಣೆಯನ್ನ ಹೊಂದಿರ್ತಾರೋ ಅವೆಲ್ಲವನ್ನ ನಿವಾರಣೆ ಮಾಡುವವಳಾಗಿ ಆಂತರಂಗಿಕ ಹಾಗೆ ಹೊರಮುಖದ. ಆದ್ರಿಂದ ಅವಳು ಅದನ್ನೆಲ್ಲದರ ಜೊತೆಯಲ್ಲಿ ಅಂದ್ರೆ ಒಳಗೆ ಸಾಗುವುದಕ್ಕೆ ಇರುವ ದಾರಿಯಲ್ಲಿ ಉಂಟಾಗುವ ವಿಘ್ನಗಳನ್ನ ದೂರ ಮಾಡುವುದರ ಜೊತೆಯಲ್ಲಿ ತುಷ್ಟಿ ಪುಷ್ಟಿ ಮತಿ ಧೃತಿ ಶಾಂತಿ ಕಾಂತಿ ನಂದಿನಿ ಈ ಮೊದಲಾದಂಥ ಒಂದು ಫಲವನ್ನ ಕೊಡ್ತಾಳೆ. ಆ ಫಲವನ್ನ ಕೊಡುವಾಗ ಫಲವನ್ನ ಪಡ್ಕೊಳ್ಳೋದ್ರಲ್ಲಿ ಮತ್ತೆ ಫಲವನ್ನ ಅನುಭವಿಸೋದ್ರಲ್ಲಿ ಮತ್ತೆ ಏನಾದರೂ ಅಡಚಣೆಗಳು ಉಂಟಾದ್ರೆ ಯಾರಾದರೂ ಅದಕ್ಕೆ ವಿಘ್ನ ಉಂಟು ಮಾಡೋದಾದ್ರೆ ಅದನ್ನ ಮಾಯಾ ಮಾಟ ಮಂತ್ರಾದಿಗಳಿಂದ ತಡೆ ಹಿಡಿತಾರೆ ಅನ್ನೋದಾದ್ರೆ ಅದನ್ನೂ ಕೂಡ ತಾಯಿ ನಿವಾರಣೆ ಮಾಡ್ತಾಳೆ. ಹಾಗಾಗಿ ಅವಳು ವಿಘ್ನನಾಶಿನಿ ಎನ್ನುವುದನ್ನ ನೋಡಿ ನಾವು ಮುಂದಕ್ಕೆ ತ್ರಿನಯನಾಗೆ ಹೊರಟೋಗಿದ್ವಿ. ಮಧ್ಯದಲ್ಲಿ ತೇಜೋವತಿ ಎನ್ನುವ ಒಂದು ನಾಮ ತಪ್ಪಿತ್ತು. ಇವತ್ತು ತೇಜೋವತಿ ಅನ್ನುವ ನಾಮವನ್ನ ಗಮನಿಸ್ಕೊಳ್ಳೋಣ. ಒತ್ತಂದ್ರೆ ಇರುವುದು ಅಂತ ಹೇಳ್ಕೊಂಡಿದ್ದೇವೆ. ಒತ್ತಂದ್ರೆ ಇರುವುದು, ಮತ್ತಂದ್ರೂ ಇರುವುದು, ಮತ್ತು ಮತ್ತೆ ವತು ಎರಡೂ ಶಬ್ದ ಉಳ್ಳದ್ದು. ಹಾಗೆ ಈ ಅನ್ನುವ ಅನ್ನೋ ಹೇಳಿದ್ವಿ. ಈ ರಂಜಿನಿ ಮೋಚಿನಿ ಅನ್ನುವ ಪ್ರತ್ಯಯ ಇದ್ರೂ ಕೂಡ ಅದು ಏನನ್ನ ತೋರಿಸುತ್ತೆ? ಇರುವುದು ಅಂತ, ಹೊಂದಿರುವುದು. ಈ ಮೂರು ವತು ಮತು ಮತ್ತು ಇನ್ನ ಈ ಮೂರು ಪ್ರತ್ಯಯಗಳು ಉಳ್ಳದ್ದು. ಆದ್ರಿಂದ ಇಲ್ಲಿ ತೇಜೋವತಿ ಅಂದಾಗ ತೇಜಸ್ಸನ್ನ ಉಳ್ಳವಳು, ಹೊಂದಿದವಳು, ತೇಜೋವತಿ ಆದವಳು ಅನ್ನೋದನ್ನ ಮೊದಲಿಗೆ ನೋಡ್ತೇವೆ. ಇಲ್ಲಿ ತೇಜೋವತಿ ಅಂದಾಗ ಯಾವ ರೀತಿ ತೇಜಸ್ಸು ನಾವು ಹೇಳ್ಕೊಂಡಿದ್ದೇನು? ತೇಜಸ್ ಈ ತುಷ್ಟಿ ಪುಷ್ಟಿ ಮತಿ ಧೃತಿ ಶಾಂತಿ ಕಾಂತಿ ಸ್ವಸ್ತಿ ಇದೆಲ್ಲವನ್ನ ಕರ್ಣಿಸ್ತಾಳೆ ಅಂದಾಗ ಆ ಎಲ್ಲವನ್ನು ಧರಿಸಿಕೊಳ್ಳಕ್ಕೆ ನಮಗೊಂದು ಸಾಮರ್ಥ್ಯ ಬೇಕಲ್ಲ. ಈಗ ಉದಾಹರಣೆಗೆ ಶಿವ ತಾನು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು, ತನ್ನ ಶಕ್ತಿಯನ್ನ ತಾನು ಕೊಡ್ತೀನಿ ಅಂತ ನಿರ್ಣಯ ಮಾಡ್ದ. ಆದ್ರಿಂದ ಇವನನ್ನ ಶಕ್ತಿ ದೇವ ಅಂತ ಕೂಡ ಕರೀತಾರೆ. ಯಾರನ್ನ? ಸುಬ್ರಹ್ಮಣ್ಯ ಸ್ವಾಮಿಯನ್ನ. ಅಂದ್ರೆ ಅವನು ಶಿವನ ಶಕ್ತಿಯಾಗಿ ಬಂದಿದ್ದಾನೆ. ಆದ್ರೆ ಧರಿಸ್ಕೊಳ್ಳಕ್ಕೆ ಯಾರು ತಯಾರಿದ್ದಾರೆ? ತೇಜಸ್ಸನ್ನ ಕೊಟ್ರೆ ಪಡ್ಕೊಳ್ಳಕ್ಕೂ ಧರಿಸಿಕೊಳ್ಳಕ್ಕೂ ಒಂದು ಶಕ್ತಿ ಬೇಕಲ್ಲ. ಅಂಥ ತೇಜಸ್ಸನ್ನ ರಾಮಾಯಣದಲ್ಲಿ ಬರುತ್ತೆ. ಎಲ್ಲಾರನ್ನೂ ದೇವತೆಗಳು ಬೇಡ್ಕೊಳ್ತಾರೆ. ಇಲ್ಲಪ್ಪ ನನ್ನ ಕೈಲಾಗಲ್ಲ, ಇಲ್ಲಪ್ಪ ನಾವು ನಿಂಗೆ ವರ ಕೊಡ್ತೀವಿ, ನಾವು ನಿನ್ನನ್ನು ಅದು ಧರಿಸ್ಕೊಳ್ಳಕ್ಕೆ ಸಹಾಯ. ಯಾರಿಗೂ ಕೂಡ ಅದು ಆಗಲ್ಲ ಆಗಲ್ಲ ಅಂತಾನೆ ಹೇಳ್ತಾರೆ. ಕೊನೆಗೆ ಪಾರ್ವತಿಯನ್ನು ಕೂಡ ಅನೇಕ ರೀತಿಯಾದ ನಯವಾದ ಮಾತುಗಳಿಂದ ಬೇಡಿಕೊಂಡು ನಿನಗಾಗತ್ತೆ, ನೀನು ತಗೊಳಮ್ಮ ಅದನ್ನ ಅಂತ ಅನೇಕ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವಳು ಸ್ವೀಕರಿಸಿದ್ರು ಕೂಡ ತಕ್ಷಣ ಅದನ್ನ ಗಂಗೆಗೆ ಹಾಕ್ಬಿಡ್ತಾಳೆ. ಅಂದ್ರೆ ಅಗ್ನಿಗೆ ಹಾಕ್ಬಿಡ್ತಾಳೆ. ಅಗ್ನಿ ಅದನ್ನ ಗಂಗೆಗೆ. ಅಂದ್ರೆ ಅಷ್ಟು ಮಟ್ಟಿನ ತೇಜಸ್ಸಿದೆಯಲ್ಲ. ಈಗ ಒಂದನೇ ತುಷ್ಟಿ ಒಂದನೇ, ಪುಷ್ಟಿ ಒಂದನೇ, ಮತಿ ಒಂದನೇ, ಧೃತಿ ಯಾವುದೊಂದನ್ನು ತಡ್ಕೊಳ್ಳೋಕೆ ನಮಗೆ ಬೇಕಲ್ಲ. ಆ ತಡೆದುಕೊಳ್ಳುವ ಚೈತನ್ಯ ಏನಿದೆ ಅದನ್ನ ತೇಜ ಅಂತ ಕರೀತಾರೆ. ಆದ್ರಿಂದಲೇ ಇದನ್ನ ಎರಡು ರೀತಿಯಲ್ಲಿ ಹೇಳ್ತಾರೆ. ತೇಜ ಅಂದ್ರೆ ಕಾರ್ಯ ಸಂಪಾದನ ಸಾಮರ್ಥ್ಯಂ. ತೇಜ ಅಂದ್ರೆ ಕಾರ್ಯವನ್ನ ನೆರವೇರಿಸಿಕೊಳ್ಳುವ, ಕಾರ್ಯವನ್ನ ನಡೆಸಿಕೊಳ್ಳುವುದಕ್ಕೆ ಬೇಕಾದ ಸಾಮರ್ಥ್ಯ. ಅದು ಕಾರ್ಯ ಸಂಪಾದನ ಸಾಮರ್ಥ್ಯ. ಆ ಕಾರ್ಯ ಸಂಪಾದನ ಸಾಮರ್ಥ್ಯವನ್ನ ತೇಜ ಅಂತ ಹೇಳ್ತಾರೆ. ಇನ್ನೊಂದು ಅಧಿಕ್ಷೇಪ ಅಸಹ ಅಂದ್ರೆ ಅದರಿಂದ ಉಂಟಾಗುವ ಅಧಿಕ್ಷೇಪಗಳಿದೆಯಲ್ಲ, ಅಡಚಣೆಗಳು, ವಿಘ್ನಗಳು, ನಿಂದೆಗಳು, ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಳ್ಳಲಾಗದೆ ಅದನ್ನ ಎದುರಿಸಿ ನಿಲ್ಲುವ ಒಂದು ಚೈತನ್ಯ. ಅದರಿಂದ ಇಲ್ಲೇನ್ ಹೇಳ್ತಾರೆ? ಪರಕೃತ ಅಧಿಕ್ಷೇಪ ಅಸಹನ. ಆದ್ರಿಂದ ಬೇರೆಯವರಿಂದ ಉಂಟಾಗುವಂಥ ಈ ತುಷ್ಟಿ ಪುಷ್ಟಿ ಮತಿ ಧೃತಿಗಳಲ್ಲಿ ಬರುವ ಅಡಚಣೆಗಳು ಏನಿದೆ ಅವುಗಳನ್ನು ಕೂಡ ಸಹಿಸಿಕೊಳ್ಳದೆ ಅದನ್ನ ಎದುರಿಸಿ ನಿಲ್ಲುವ ಒಂದು ಸಾಮರ್ಥ್ಯ ಇದೆಯಲ್ಲ,
ಅದನ್ನ ತೇಜ ಅಂತ ಕರೀತಾರೆ. ಈಗ ಇದನ್ನ ನಾವು ಒಂದು ಉದಾಹರಣೆ ಏನು ತಗೊಂಡ್ವಿ, ಶಿವನ ಒಂದು ಶಕ್ತಿಯನ್ನ ಸಹಿಸಿಕೊಳ್ಳಲಾಗದ ಒಂದು ಸಾಮರ್ಥ್ಯ, ಅಂದ್ರೆ ಸಹಿಸಿಕೊಳ್ಳಕ್ಕಾಗೋದಕ್ಕೆ ಇರುವಂತ ಒಂದು ಸಾಮರ್ಥ್ಯ ಏನಿದೆ ಅದನ್ನು ತೇಜ ಅಂದ್ವಿ. ಆದ್ರಿಂದ ಪಾರ್ವತಿಯನ್ನ ಮತ್ತೆ ನಾವು ಅವಳನ್ನ ತೇಜೋವತಿ ಎಂಬುದಾಗಿ ಪರಿಗಣಿಸ್ತೀವಿ ಅಂತ. ಇದೇ ರೀತಿಯಲ್ಲಿ ಇನ್ನೂ ಒಂದು ಉದಾಹರಣೆಯಿಂದ ತೇಜಸ್ ಅನ್ನುವುದನ್ನ ನಾವು ಭಾವಿಸಿಕೊಳ್ಳೋದಾದ್ರೆ, ರಾಮಾಯಣದಲ್ಲಿ ಸೀತಾಮಾತೆ ಅವಳು ರಾವಣನ ಅಷ್ಟೆಲ್ಲ ಬಾಧೆಗಳು, ಪರಕೃತ ಅಧಿಕ್ಷೇಪ, ಅವನು ಒಂದು ರೀತಿಯಿಂದ ಬಾಧೆ ಕೊಟ್ಟಿಲ್ಲ, ಅನೇಕ ವಿಧವಾದ ಮಾತುಗಳ ನಿಂದೆಯಿಂದ ಬಾಧೆ ಕೊಟ್ಟಿದ್ದಾನೆ, ಸುತ್ತಲೂ ಇರುವಂತಹ ರಕ್ಕಸಿಯರ ಮೂಲಕ ಬಾಧೆ ಕೊಟ್ಟಿದ್ದಾನೆ, ಅನೇಕ ವಿಧವಾದ ಬಾಧೆಗಳನ್ನು ಕೊಡ್ತಾ ಇದ್ರೂ ತನ್ನ ಒಂದು ತೇಜಸ್ಸಿಗೆ ಒಂದು ಕಿಂಚಿತ್ತು ಧಕ್ಕೆ ಬರದಂತೆ, ಅಂದ್ರೆ ಅದು ಯಾವುದೋ ಅಡಚಣೆಯನ್ನ ಉಂಟು ಮಾಡದಂತೆ ಅದನ್ನು ಸಂರಕ್ಷಿಸಿಕೊಳ್ಳುವ ಒಂದು ಸಾಮರ್ಥ್ಯ ಆಕೆಯಲ್ಲಿತ್ತು. ಅದನ್ನು ವಾಲ್ಮೀಕಿಗಳು ಸುಂದರಕಾಂಡದಲ್ಲಿ ವರ್ಣನೆ ಮಾಡ್ತಾರೆ. ಹನುಮಂತ ಎಲ್ಲಾ ಕಡೆಯಲ್ಲಿ ಹುಡುಕಿ ಅಶೋಕವನವನ್ನು ಪ್ರವೇಶ ಮಾಡಿದ ಮೇಲೆ, ಅಶೋಕವನದಲ್ಲೂ ಅಷ್ಟೇ, ಅಶೋಕವನ ಏನು ನಮ್ಮನೆ ಇದ್ರ ಗಾರ್ಡನ್ ತರ ಪುಟಾಣಿ ಅಲ್ಲ, ಅದು ಒಂದು ದೊಡ್ಡ ಉದ್ಯಾನ, ಅಂದ್ರೆ ಒಂದು ಕಾಡು ತರನೇ ದೊಡ್ಡದಾಗಿದೆ. ಯಾಕೆಂದ್ರೆ ಎಂಟರಾದಾಗಿಂದ ಅದನ್ನು ಪ್ರವೇಶ ಮಾಡಿದಾಗಿಂದ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ಎಂತಹ ಹೂವುಗಳಿತ್ತು, ಏನೇನಿತ್ತು. ಆ ಹೂವಿನ ಮರಗಳಿಗೆ ಅವನು ಹಾರ್ತಾ ಇದ್ದಂತೆ ಹೂವುಗಳೆಲ್ಲ ಅವನ ಮೈ ಮೇಲೆ ತುಂಬಿಕೊಂಡು ಅವನು ಹೇಗೆ ಕಾಣ್ತಾ ಇದ್ದ ಅಂದ್ರೆ, ಅಷ್ಟು ರಾಶಿ ಮರಗಳನ್ನ ಪ್ರವೇಶಿಸಿ ಎಲ್ಲಾ ಪಕ್ಕಿಗಳನ್ನೆಲ್ಲ ಇದು ಮಾಡ್ಕೊಂಡು ಬಂದಿದ್ದಾನೆ. ಅಂದ್ರೆ ಎಷ್ಟೋ ದೂರ ಬಂದಿದ್ದಾನೆ. ಅಲ್ಲೂ ತಿರ್ಗಾ ಅವನಿಗೆ ಡಿಸಪಾಯಿಂಟ್ಮೆಂಟ್, ನಿರಾಶೆ, ಅಯ್ಯೋ ನಾನು ಸೀತೆಯನ್ನ ಕಾಣಕ್ಕಾಗಲ್ಲ, ಹಾಗಾದ್ರೆ ಇದು ನನಗೆ ಭ್ರಮೆ ಆಗೋಯ್ತು ಅನ್ಕೊಳ್ತಾ ಇರುವಾಗ, ಅದು ರಾತ್ರಿ ತಾನೆ, ಇನ್ನು ಬೆಳಗಾಗಿಲ್ವಲ್ಲ, ಒಂದು ಮರದಿಂದ ಒಂದು ರೀತಿಯ ಬೆಳಕು ಬರ್ತಾ ಇತ್ತಂತೆ. ಆ ಬೆಳಕನ್ನ ಗಮನಿಸಿ ಅವನು ಅಲ್ಲಿಂದ ನೋಡಿದ್ನಂತೆ, ಒಂದು ಮರದ ಮೇಲಿಂದ, ಓಹೋ ಇಲ್ಲಿ ಏನೋ ಒಂದು ವಿಶೇಷ ಇದೆ. ಯಾಕೆಂದ್ರೆ ಈ ಮರದ ಮೇಲೆ ಮಾತ್ರ, ಆ ಮರದ ಮೇಲೆ ಮಾತ್ರ ಹೆಂಗ ಬೆಳಕು ಬರಕ್ ಸಾಧ್ಯ? ಎಲ್ಲೂ ಬೆಳಕಿಲ್ಲ, ಈ ಮರ ಮಾತ್ರ ಬೆಳಕಿನಿಂದ ಕಾಣ್ತಾ ಇದೆಯಲ್ಲ, ಒಳ್ಳೆ ದೀಪ ಹಾಕಿದ ತರ ಕಾಣ್ತಿದೆಯಲ್ಲ. ಆಗ ಆ ಮರದ ಅಡಿಗೆ ಗಮನಿಸಿದಾಗ ಅಲ್ಲಿ ಕುಳಿತಿದ್ದ ತಾಯಿಯನ್ನ ನೋಡಿದ. ಓಹೋ, ಈ ತಾಯಿಯ ಪ್ರಭೆಯಿಂದ, ಈ ತಾಯಿಯ ತೇಜಸ್ಸಿನಿಂದ ಇದೆಲ್ಲವೂ ಕೂಡ ಬೆಳಗುತ್ತಾ ಇದೆ ಅನ್ನುವುದನ್ನ ಅವನು ತಿಳ್ಕೊಂಡ. ಅವಳೇ ಸೀತೆ ಅನ್ನುವುದನ್ನ ಅದರಿಂದ ದೃಢ ಮಾಡಿಕೊಂಡ ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಅಂದ್ರೆ ಈಗ ಸ್ಪಷ್ಟ ಆಗಿರುತ್ತೆ ನಿಮ್ಗೆ. ತೇಜ ಅಂದ್ರೆ ಒಳಗಡೆ ತನ್ನ ಒಂದು ಬ್ರಹ್ಮ ತೇಜ ಏನಿದೆ, ಆ ಬ್ರಹ್ಮ ತೇಜಸ್ಸಿಗೆ ಧಕ್ಕೆ ಬರದಂತೆ ಇವಳು ತುಷ್ಟಿ. ಯಾವ ರೀತಿಯ ತುಷ್ಟಿ? ರಾವಣ ಬಂದು ಹೇಳ್ದ, ನಿನಗೆ 7 ಲೋಕಗಳಲ್ಲಿರುವ ಎಲ್ಲಾ ಭೋಗಗಳನ್ನ ಕೊಡ್ತೇನೆ, 7 ಲೋಕಗಳಲ್ಲಿರುವ ಅತಿ ಶ್ರೇಷ್ಠರಾದವರ ಕೈನಲ್ಲಿ ನೀನು ಪಾದ ಸೇವೆ ಮಾಡಿಸ್ತೇನೆ, ಇಂತಿಂತವ್ರಿಗೆಲ್ಲ ನಿನ್ನಿಂದ ಅವರೆಲ್ಲರೂ ಕೂಡ ನೀನು ಅವರೆಲ್ಲರಿಂದ ಸೇವೆ ಪಡ್ಕೊಳ್ಳೋ ಹಾಗೆ ಮಾಡ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಅಪ್ಪನಿಗೆ ಬೇಕಾದ ಸೌಭಾಗ್ಯ ಕೊಡ್ತೇನೆ. ಆದ್ರೆ ಅವಳೇನು ಹೇಳಿದ್ಲು? ನಾನು ಇದರಲ್ಲೇ ತೃಪ್ತನಾಗಿದ್ದೇನೆ, ಕಾಡಲ್ಲಿರೋ ಹಣ್ಣೊಳಗೆ ನಾನು ತುಷ್ಟಿ. ಮೊದಲೇ ಹೇಳಿಕೊಂಡಿದ್ದೇವೆ. ಮತ್ತೆ ರಾಮನನ್ನ ನಿಂದೆ ಮಾಡ್ದ, ಅವನೇನು ಕಾಡುವಾಸಿ, ಅವನಿಗೆ ರಾಜ್ಯ ಇದೆಯಾ, ಕೋಶ ಇದೆಯಾ, ಏನಿದೆ? ರಾಮ ಭಿಕ್ಷುಕನಾಗಿರ್ಲಿ, ನೆಲದಲ್ಲಿ ಮಲಗೋನಾಗಿರ್ಲಿ, ಅವನೇ ನನಗೆ. ಅದು ಆ ತುಷ್ಟಿ ಪುಷ್ಟಿ ಇದೆಲ್ಲದರಿಂದ ಯಾತಕ್ಕೆ ಹೇಳ್ತಿರೋದಂದ್ರೆ, ನಿಮ್ಮ ಮನಸ್ಸಿಗೆ ಚಿತ್ರ ಬರಲಿ. ಈ ತುಷ್ಟಿ ಪುಷ್ಟಿ ಮತ್ತು ಧೃತಿಗಳಿಂದ ತಾನು ತನ್ನೊಳಗೆ ಯಾವ ತೇಜನ್ನ ಇಟ್ಕೊಂಡಿದ್ದಾಳೆ, ಆ ತೇಜ ಅದು ತೇಜೋವತಿ. ಅಂದ್ರೆ ಪರರಿಂದ ಉಂಟಾಗುವ ಎಲ್ಲ ನಿಂದೆಗಳನ್ನ ಸಹಿಸಿಕೊಂಡು ಅದನ್ನ ಎದುರಿಸಿ ನಿಲ್ಲಬಲ್ಲ ಹೇಗೆ ಸಿಂಹ, ಆ ರೀತಿಯಾದ ಒಂದು ಬಲ ಇದೆಯಲ್ಲ, ಅದನ್ನ ತೇಜೋವತಿ ಎಂಬುದಾಗಿ ಕರೀತಾರೆ. ಈ ತೇಜಸ್ಸು ಒಂದೊಂದು ಕಡೆಯಲ್ಲಿ ಒಂದೊಂದು ತರಹ ಇರುತ್ತೆ. ಅಂದ್ರೆ ಹೆಸರು ಬೇರೆ ಬೇರೆ. ತೇಜಸ್ಸನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ, ತಪಸ್ವಿಗಳಲ್ಲಿರುವುದನ್ನ ಬ್ರಹ್ಮ ತೇಜಸ್ಸು ಅಂತ ಕರೀತಾರೆ. ಹಾಗೆ ಯೋಗಿಗಳಲ್ಲಿರುವುದನ್ನ ಆತ್ಮ ತೇಜ, ಆತ್ಮಶಕ್ತಿಯಿಂದ ಬೆಳಗುವಂತಹ ತೇಜ ಅಂತ ಹೇಳ್ತಾರೆ. ವಾಗ್ಮಿಗಳು, ಮಾತನಾಡುವುದರಲ್ಲಿ ನಿಪುಣರಾದವರು, ವಿದ್ವಾಂಸರು, ಅವರಲ್ಲಿರುವುದನ್ನ ಸತ್ಯ ತೇಜ ಅಂತ ಕರೀತಾರೆ. ಹಾಗೆ ದಾನಿಗಳಲ್ಲಿ ಇದೆ. ದಾನ ಮಾಡಿದವರು ಯಾಕೆ ದಾನ ಮಾಡ್ತಾರೆ? ಕೀರ್ತಿಗೋಸ್ಕರ ದಾನ ಮಾಡ್ತಾರೆ, ತನ್ನನ್ನು ಸ್ತುತಿ ಮಾಡಲಿ ಅನ್ನುವುದಕ್ಕಾಗಿ.
ಹಾಗೆ ಮಾಡಿದಂಥ ದಾನ ಇದೆಯಲ್ಲ ಅದು ಕೀರ್ತಿ ತೇಜ. ಅವರಲ್ಲೂ ಒಂದು ತೇಜಸ್ಸಿದೆ, ನೀವು ಗಮನಿಸಿದ್ರೆ. ಆ ರೀತಿಯಲ್ಲಿ ಈ ತೇಜ ಇದೆಯಲ್ಲ, ಬ್ರಹ್ಮ ತೇಜ, ಆತ್ಮ ತೇಜ, ಸತ್ಯ ತೇಜ, ಕೀರ್ತಿ ತೇಜ, ಈ ರೂಪಗಳಲ್ಲಿರುವ ತೇಜ, ಆ ತೇಜ ನಮ್ಮೊಳಗೂ ಇದೆ. ಅದು ನಮಗೆ ಬರಬೇಕು ಅನ್ನುವುದಕ್ಕೆ ಒಂದು ಕಾಲದಲ್ಲಿ ಪ್ರಾರ್ಥನೆ ಇತ್ತು. ಅಗ್ನೇ ತೇಜಸ್ವಿನ್ ತೇಜಸ್ವಿತ್ವಂ ದೇವೇಶು ಭೂಯಾಸ್ತೇಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಕುರು ದೀಕ್ಷಾಯೈ ಚತ್ವಾ ತಪಸಶ್ಚ ತೇಜಸೇ ಜುಹೋಮಿ ತೇಜೋ ವಿದಸಿ ತೇಜೋ ಮಾಮಾಹಾಸೀನ್ ಮಾಹಂ ತೇಜೋ ಹಾಸಿಷಂ ಮಾಮಾನ್ ತೇಜೋ ಹಾಸೀತ್. ಹೀಗೆ ಪ್ರಾರ್ಥನೆ ಮಾಡೋದಿತ್ತು. ಇಂದ್ರ ಓಜಸ್ವಿನ್, ಓಜಸ್ವಿಯಾದ ಇಂದ್ರನೇ, ತೇಜಸ್ವಿಯಾದ ಅಗ್ನಿಯೇ, ನೀವು ನಮ್ಮೊಳಗೆ ಇದನ್ನ ಕೊಡಿ. ಓಜಸ್ವಿತ್ವಂ ದೇವೇಶು ಭೂಯ ಓಜಸ್ವಂತಂ ಮಾಮಾಯುಷ್ಮಂತಂ ವರ್ಚಸ್ವಂತಂ. ಈ ವರ್ಚಸ್ವಿ ಶಬ್ದ ಕೇಳಿದ್ದೇವೆ. ವರ್ಚಸ್ವಂತಂ ಮನುಷ್ಯೇಷು ಕುರು ಬ್ರಹ್ಮಣಶ್ಚ. ಒಂದು ಬ್ರಹ್ಮ ತೇಜ ಏನಿದೆ, ಹಾಗೆ ಕ್ಷತ್ರ ತೇಜ ಏನಿದೆ, ಆ ಎರಡೂ ಬೆರೆತಾಗ ಅದು ವರ್ಚ. ಆದ್ರಿಂದ ವರ್ಚಿಷ್ಮಂತಂ ಓಜಸ್ವಂತಂ ಮಾಂ ಆಯುಷ್ಮಂತಂ ಮಾಮಾಹಾಸೀತ್. ಆದ್ರಿಂದ ಬ್ರಹ್ಮಣಶ್ಚತ್ವಾ ಕ್ಷತ್ರಸ್ಯ ಚೋಜಸೆ ಜುಹೋಂ ಯೋಜೋ ವಿದಸಿ. ಓಜ ಅನ್ನುವ ತತ್ವವನ್ನ ಬಲ್ಲಂಥ ಇಂದ್ರ, ಇದನ್ನ ನನ್ನೊಳಗೆ ಇಡು. ತೇಜ ಎಂಬ ತತ್ವವನ್ನ ಬಲ್ಲಂಥ ಅಗ್ನಿ, ಆ ತೇಜಸ್ಸನ್ನ ನನ್ನೊಳಗೆ ಕೊಡು. ಅಗ್ನೇ ತೇಜಸ್ವಿನ್, ತೇಜಸ್ವಿಯಾದಂಥ ಅಗ್ನಿಯೇ ನೀನು. ದೇವೇಶು, ದೇವತೆಗಳಲ್ಲಿ ದೇವತೆಗಳಲ್ಲಿ ಈಗ ನಾವು ಹೇಳಿದ್ವಿ ಏನು, ಬ್ರಹ್ಮ ತೇಜ, ಅಗ್ನಿ ತೇಜ, ಇದು ಯಾವುದು ಆತ್ಮ ತೇಜ, ಈ ರೀತಿ. ಹಾಗೆ ಒಂದೊಂದು ದೇವತೆಯಲ್ಲಿ ಒಂದೊಂದು ತೇಜ. ಆ ಎಲ್ಲ ವಿಧವಾದ ದೇವತೆಗಳ ತೇಜದ ಮರ್ಮ ಅರಿತವನು ಯಾರು? ಅಗ್ನಿ. ಆದ್ರಿಂದ ಅಗ್ನಿಯನ್ನ ನಾವು ಯಾವುದಕ್ಕೆ ಆರಿಸ್ಕೊಂಡಿದ್ದೇವೆ? ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸುವುದಕ್ಕೆ ಅಗ್ನಿಯನ್ನ ಮೂಲವಾಗಿ ಆರಿಸ್ಕೊಂಡಿದ್ದೇವೆ. ಆದ್ರಿಂದಲೇ ತೇಜಸ್ವಿತ್ವಂ ದೇವೇಶು ಭೂಯಾಸ್ತೇಜಸ್ವಂತಂ. ತೇಜಸ್ಸು ಉಳ್ಳ ದೇವತೆಗಳಲ್ಲಿ ದೇವತೆಗಳ ತೇಜಸ್ಸನ್ನ ದೇವತೆಗಳಿಗೆ ಕೊಟ್ಟಿರುವವನು ಯಾರು ಅಂದ್ರೆ ನೀನು. ಅದರ ಮರ್ಮವನ್ನ ಅರಿತವನು ನೀನು. ಒಬ್ಬನಲ್ಲಿ ಇಂದ್ರನಲ್ಲಿರುವ ತೇಜಸ್ಸೇ ಬೇರೆ, ವರುಣನಲ್ಲಿರುವ ತೇಜಸ್ಸೇ ಬೇರೆ. ಆ ರೀತಿಯಲ್ಲಿ ಕುಬೇರಾದಿಗಳಲ್ಲಿ ಇರುವಂತಹ ಎಲ್ಲ ತೇಜಸ್ಸಿನ ಮರ್ಮವನ್ನ ತಿಳಿದಂಥವನಾಗಿ ನನ್ನೊಳಗೂ ಎಲ್ಲ ದೇವತೆಯರಿದ್ದಾರಲ್ಲ, ಮಿತ್ರ, ವರುಣ, ಅಶ್ವಿನಿ, ಎಲ್ಲ ದೇವತೆಗಳು. ಆದ್ರಿಂದ ಅಲ್ಲಿ ಕೇಳುವಾಗ ಮಾಮಾಯುಷ್ಮಂತಂ ವರ್ಚಸ್ವಂತಂ ಮನುಷ್ಯೇಷು ಕುರು ದೀಕ್ಷಾಯೈ ಚತ್ವಾ. ಆದ್ರಿಂದ ನಾನು ನಿನ್ನೊಳಗೆ ಬೇಡೋದೇನೆಂದ್ರೆ ಆ ಎಲ್ಲ ದೇವಾದಿ ದೇವತೆಗಳಲ್ಲಿರುವ ತೇಜಸ್ಸನ್ನ, ಓಜಸ್ಸನ್ನ, ಬಲವನ್ನ ನನ್ನೊಳಗೆ ನೀನು ತುಂಬು ಎಂಬುದಾಗಿ. ಆದ್ರಿಂದ ಅಂಥ ಒಂದು ತೇಜ ಈಗೇನಾಯ್ತು, ಏನಂತ ಹೇಳಿದಂತಾಯ್ತು? ದೇವಾದಿ ದೇವತೆಗಳಲ್ಲಿರುವಂಥ ಎಲ್ಲಾ ತೇಜಸ್ಸು ಯಾರೊಳಗಿದೆ ಅಂದ್ವಿ? ಅಗ್ನಿ ಒಳಗಿದೆ ಅಂದ್ವಿ. ಆ ಅಗ್ನಿ ಎಲ್ಲಿದೆ ಅಂತ ಹೇಳಿದ್ವಿ? ಶಿವನ ಒಂದು ಶಕ್ತಿ ಒಳಗಿದೆ ಅಂದ್ವಿ. ಆದ್ರಿಂದಲೇ ಶಿವನ ಶಕ್ತಿಯನ್ನ, ಆ ಶಿವನ ಶಕ್ತಿಯ ಒಂದು ತಾಪ, ಅದನ್ನ ತಾನು ಪಾರ್ವತಿ ಸಹಿಸಿಕೊಳ್ಳಲಾರೆ ಅನ್ನುವಂತೆ ಹೇಳಿದಂಥ ಕಥಾಭಾಗವನ್ನ ನೋಡಿದ್ವಿ. ಆದ್ರಿಂದ ತೇಜೋವತಿ ಅಂದಾಗ ಯಾವ ತೇಜ ಲೋಕಲೋಕಗಳನ್ನ ಬೆಳಗುವಂತಹ ಚಂದ್ರ ಸೂರ್ಯ ಅಗ್ನಿಗಳ ರೂಪದಲ್ಲಿ ಬೆಳಗುತ್ತಾ ಇದೆಯೋ, ಯಾವ ತೇಜ ಕೋಟಿ ಕೋಟಿ ನಕ್ಷತ್ರಗಳ ರೂಪದಲ್ಲಿ ಆಕಾಶಕಾಯಗಳಾಗಿ ಬೆಳಗುತ್ತಾ ಇದೆಯೋ, ಯಾವ ತೇಜ ಭೂರ್ಭುವರಾದಿ ಲೋಕಗಳನ್ನ ತುಂಬಿಕೊಂಡು ವ್ಯಾಪಿಸಿಕೊಂಡು ಬೆಳಗುತ್ತಾ ಇದೆಯೋ, ಯಾವ ತೇಜ ಈಗ ನಾವು ಹೇಳಿದಂತೆ ಬ್ರಹ್ಮರ್ಷಿಗಳಲ್ಲಿರುವ ತೇಜ ಬೇರೆ, ರಾಜನಲ್ಲಿ ಬ್ರಹ್ಮಣಶ್ಚ ಕ್ಷತ್ರಶ್ಚ ವರ್ಚಸ್ವಂತಂ, ಬ್ರಹ್ಮನಲ್ಲಿರುವ ತೇಜ ಬೇರೆ, ಕ್ಷತ್ರನಲ್ಲಿರುವ ತೇಜ ಬೇರೆ. ಇವನು ಶರ್ಮ, ಇವನು ವರ್ಮ. ವರ್ಮ ಅನ್ನುವ ಅಂದ್ರೆ ವರ್ಚಸ್ಸು ಇವನದು. ಆದ್ರಿಂದ ಇರುವಂತ ಆ ತೇಜಸ್ಸುಗಳು, ಯಾವ ಯಾವ ವಿಧವಾದ ತೇಜಸ್ಸು ಭೂಲೋಕದಲ್ಲಿ ಜೀವಗಳಲ್ಲಿ ಬೆಳಗುತ್ತಾ ಇದೆಯೋ ಅಂಥ ಎಲ್ಲ ತೇಜಸ್ಸುಗಳು ಯಾರೊಳಗಿದೆ? ದೇವಿ ಒಳಗಿದೆ. ಅವಳ ಮೂಲದಿಂದ ಇದು ವಿಕಾಸಗೊಳ್ಳುತ್ತಾ ಇದೆ. ಆದ್ರಿಂದ ಅವಳನ್ನ
ತೇಜೋವತಿ, ಆ ತೇಜಸ್ಸನ್ನು ಉಳ್ಳವಳು, ಹೊಂದಿದವಳು ಎಂಬುದಾಗಿ. ಅಂದ್ರೆ ಅವಳಿಂದ ಲೋಕ ಎಲ್ಲವೂ ಕೂಡ ಈ ಒಂದು ತೇಜಸ್ಸನ್ನ ಪಡ್ಕೊಂಡಿದೆ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಧವಾದ ವಿಭಿನ್ನವಾದ ತೇಜಸ್ಸುಗಳಿದ್ರು. ಆ ವಿವಿಧವಾದ ಎಲ್ಲ ತೇಜಸ್ಸುಗಳ ಮೂಲ, ಮನೆಯಲ್ಲಿ ಒಲೆಯಲ್ಲಿರುವ ಬೆಂಕಿ ಬೇರೆ, ಆ ಬಚ್ಚಲ ಮನೆಯಲ್ಲಿ ಒಲೆ ಉರಿ ಹಾಕೋ ಕಾಲ ಬಿಟ್ರೆ ನೀರು ಕಾಯುವ ಬೇರೆ ಬೆಂಕಿ, ಅದರ ಸ್ವರೂಪ ಬೇರೆ. ಅಂದ್ರೆ ವಿದ್ಯುತ್ ರೂಪದ ಬೆಂಕಿ, ತೇಜಸ್ಸು, ಒಟ್ಟಿನಲ್ಲಿ ವಿವಿಧವಾದ ತೇಜಸ್ಸುಗಳು ಏನೇನಿದೆಯೋ ಆ ಎಲ್ಲ ತೇಜಸ್ಸುಗಳ ಮೂಲ ಅಮ್ಮ ನೀನು. ಆದ್ರಿಂದ ತೇಜೋವತಿ, ಅಂಥ ಎಲ್ಲ ತೇಜಸ್ಸನ್ನ ಹೊಂದಿದವಳು. ಆದ್ರಿಂದಲೇ ಜನಕನ ಆಸ್ಥಾನದಲ್ಲಿ ಪ್ರಶ್ನೆ ಬಂತು, ಏನಂತ? ಇಲ್ಲಿ 1000 ಹಸುಗಳು ಇದೆ. ಜನಕನ ಆಸ್ಥಾನಕ್ಕೆ ದಿಕ್ಕು ದಿಕ್ಕುಗಳಿಂದ ಬೇಕಾದಷ್ಟು ಜನ ವಿದ್ವಾಂಸರು ಬಂದಿದ್ದಾರೆ. ನಾವು ಹೇಳ್ಕೊಂಡಿದ್ದೇವೆ, ಯಜ್ಞ ಯಾಗಾದಿಗಳನ್ನ ಮಾಡುವಾಗ, ದೀರ್ಘಕಾಲದ ಸತ್ರಗಳನ್ನ ಮಾಡುವಾಗ ಒಂದು ಎಂಟರ್ಟೈನ್ಮೆಂಟ್ ಅಂತ ಏನು ಇಟ್ಕೊಳ್ತಾರೆ. ಆದರೆ ಆ ಕಾಲದಲ್ಲಿ ಅದೂ ಕೂಡ ಚರ್ಚೋಪಚರ್ಚೆಯಾಗಿ ಇರ್ತಾ ಇತ್ತು. ಇಲ್ಲ, ದೇವರಿಗೆ ಸಂಬಂಧಪಟ್ಟ, ನಾವು ಪರೀಕ್ಷಿತನ ಕಥಾಭಾಗ ಬಂದಿದ್ದು ಎಲ್ಲಿ? ಶೌನಕಾದಿ ಮುನಿಗಳು ಮಾಡ್ತಾ ಇದ್ದಂಥ 1000 ವರ್ಷ ಕಾಲದ ದೀರ್ಘ ಸತ್ರದಲ್ಲಿ. ಅಂದ್ರೆ ಆ ತರಹ ಭಗವಂತನಿಗೆ ಸಂಬಂಧಪಟ್ಟ ತತ್ವಗಳನ್ನ ಕೇಳುವುದು, ಅದು ಕೂಡ ತೇಜಸ್ಸೇ, ನಮ್ಮೊಳಗೆ ತೇಜಸ್ಸನ್ನ ಬೆಳಗಿಸುವಂಥದ್ದು. ಹಾಗೆ ಜನಕನ ಆಸ್ಥಾನದಲ್ಲಿ ಜನಕ ಯಜ್ಞ ಮಾಡುವುದಕ್ಕೆ ಹೊರಟವನು ಒಂದು ಸಭೆಯನ್ನ ಕರೆದಿದ್ದ, ಅಂದ್ರೆ ವಿದ್ವಾಂಸರ ಸಭೆಯನ್ನ. ವಿದ್ವಾಂಸರೆಲ್ಲರೂ ಬಂದು ಕೂತಿದ್ದಾರೆ. ಇಲ್ಲಿ 1000 ಹಸುಗಳಿದೆ. 1000 ಹಸುಗಳಿಗೆ ಬೇಕಾದಷ್ಟು ಒಂದೊಂದು ಕೊಂಬಿಗೆ ಎಷ್ಟೆಷ್ಟೋ ಚಿನ್ನದ ನಾಣ್ಯ ಕಟ್ಟಿದ್ದಾರೆ, ಕಾಲ್ಗೆ ಎಷ್ಟೋ ಚಿನ್ನದ ನಾಣ್ಯಗಳು ಕಟ್ಟಿದ್ದಾರೆ, ಗೆಜ್ಜೆ ತರ. ಈ ಹಸುನ ಯಾರು ಬೇಕೋ ತಗೊಂಡು ಹೋಗಿ ಅಂತ ಹೇಳಿದ್ರು. ಅಂದ್ರೆ ಯಾರಿಗೆ ಅಗತ್ಯ ಇದೆಯೋ ತಗೊಂಡು ಹೋಗಿ. ಆದ್ರೆ ತಗೊಂಡು ಹೋಗಿ ಅನ್ನುವಾಗ ಯಾರಿಗೂ ಧೈರ್ಯ ಬರಲಿಲ್ಲ. 1000 ಹಸುಗಳ ತಗೊಂಡು ಹೋಗಿಬಿಡೋದಲ್ಲ, 1000 ಹಸು ಮೇಂಟೈನ್ ಮಾಡ್ಬೇಕಲ್ಲ. ಆದ್ರಿಂದ ಯೋಚನೆ ಮಾಡ್ತಾ ಇದ್ರು, ಒಂದು ಹಸು ತಗೋ, 1000 ಹಸು ಇಲ್ಲಿದೆ, ಒಂದು ಹಸು ತಗೋ ಅಂದ್ರೆ ಯಾರಾದ್ರೂ ತಗೋಬಹುದು, 10 ತಗೋ, ಏನೋ ನನಗ್ ಶಕ್ತಿ ಇದೆಯಪ್ಪ, ಇದೆಲ್ಲ ತೇಜಾನೇ. ಶಕ್ತಿ ಎಂದಾಗ ಪಾಲಿಸುವ ಒಂದು ತೇಜ ಇದೆಯಲ್ಲ, ನನಗ್ ಶಕ್ತಿ ಇದೆ, 10ನ ನಾನು ಕಾಪಾಡಬಲ್ಲೆ, ಒಂದು ಆಳು ಇಟ್ಕೋತೀನಿ ಅಥವಾ 2 ಆಳು ಇಟ್ಕೋತೀನಿ, ನೋಡ್ತೀನಿ ಅನ್ನುವಂಥ ಸಾಮರ್ಥ್ಯ. ಆದ್ರೆ ಅಲ್ಲಿ ಆ ಸಾಮರ್ಥ್ಯ ಉಳ್ಳವರು ಯಾರೂ ಇರಲಿಲ್ಲ. ಇವನು ಮಾತ್ರ ಒಬ್ಬ ಯಾರೋ ಬಂದಿದ್ದ, ಅವನು ನಾನು ಇದನ್ನ ತಗೊಳ್ತೇನೆ, ಸುಮ್ಮನೆ ಇದ್ದ, ಯಾರು ಮಾತಾಡ್ಲಿಲ್ಲ. ಆದ್ರಿಂದ ನಾನು ಇದನ್ನ ತಗೊಳ್ತೇನೆ ಅಂದ್ಬಿಟ್ಟು ತನ್ನ ಶಿಷ್ಯನಿಗೆ ಹೇಳ್ದ, ಈ ಹಸುನ ಹೊಡ್ಕೊಂಡು ಹೋಗು ಅಂತ. ಆಗ ಒಬ್ಬೊಬ್ಬರೇ ಎದ್ ನಿಂತ್ರು, ಅದ್ ಹೇಗ್ ತಗೊಂಡು ಹೋಗ್ತೀಯೇ ಅಂತ. ಆಗ ನಮ್ ಪ್ರಶ್ನೆಗೆ ಉತ್ತರ ಕೊಡು, ಆಗ ನೀನ್ ಇದನ್ನ ತಗೋ. ಹಾಗೆ ಅಲ್ಲಿ ಇದ್ದಂಥ ವಿದ್ವಾಂಸರೆಲ್ಲರೂ ಪ್ರಶ್ನೆ ಮಾಡ್ತಾ ಬಂದ್ರು. ಎಲ್ಲರ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಆ ವಿದ್ವಾಂಸರು ಸುಮ್ಮನೆ ಆಗುತ್ತಾ ಬಂದ ಮೇಲೆ ಈಗ ಕೊನೆಯದಾಗಿ ಎಲ್ಲ ವಿದ್ವಾಂಸರನ್ನ ಮೀರಿದ ಜ್ಞಾನಿಯಾಗಿ ಗಾರ್ಗಿ ಎದ್ದು ನಿಂತಿದ್ದಾಳೆ. ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅವಳು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಎಲ್ಲ ಕೂಡ ಯಾವುದರ ಒಂದು ಶಾಸನಕ್ಕೆ ಒಳಪಟ್ಟಿದೆ. ಇಡೀ ವಿಶ್ವಾಂಡ ಬ್ರಹ್ಮಾಂಡ ಶಾಸನ ಮತ್ತೆ ಬ್ರಹ್ಮಣಶ್ಚ ಕ್ಷತ್ರಶ್ಚ ಅಂತ ಹೇಳಿದೇವಲ್ಲ, ಆ ಶಾಸನ ಯಾರ ಆಳ್ವಿಕೆಗೆ ಒಳಪಟ್ಟಿದೆ ಅದಕ್ಕೆ ಉತ್ತರ ಕೊಡು ಅಂತ ಕೇಳಿದ್ಲು. ಆಗ ಅವನು ಉತ್ತರ ಕೊಡ್ತಾ ಇದ್ದಾನೆ, ಏತಸ್ಯವಾ ಅಕ್ಷರಸ್ಯ ಶಾಸನೆ ಗಾರ್ಗಿ. ಅಕ್ಷರವಾದ ಒಂದು ತತ್ವ ಇದೆ. ಅಕ್ಷರ ಅಂದ್ರೆ ಜಾರಿ ಹೋಗದ, ಅಳಿಸಿ ಹೋಗದ, ನಾಶವಾಗದ ಅಕ್ಷರ. ನಾವು ಬರೆದ ಅಕ್ಷರ ಅಳಿಸೋಗುತ್ತೆ. ನಾವು ಪತ್ರಿಕೆಯಲ್ಲಿ ಏನು ಲಾಯರ್ ಕೋರ್ಟ್ ಪತ್ರಿಕೆಗಳಿದೆಯಲ್ಲ ಅದರಲ್ಲೇ ಬರೆದು ಕೊಟ್ಟಿರ್ತೇವೆ. ಆದರೂ ನಾವೇನ್ ಹೇಳ್ತೇವೆ, ಇಲ್ಲ ನಾನ್ ಬರೀಲಿಲ್ಲ, ಇಲ್ಲ ಬರ್ದಾಗ ನಂಗೆ ಬುದ್ಧಿ ಸರಿ ಇರಲಿಲ್ಲ, ಏನೋ ಹೇಳ್ತೇವೆ. ಆದರೆ ಅಂದ್ರೆ ಬರೆದದ್ದನ್ನ ಅಳಿಸೋದಕ್ಕೆ ಬೇಕಾದ್ದು. ಆದ್ರೆ ಇಲ್ಲಿ ಇದು ಹಾಗೆ ಅಳಿಸೋಂಥದ್ದಲ್ಲ, ಇದು ಅಕ್ಷರ. ಆದ್ರಿಂದ ಏತಸ್ಯವಾ ಅಕ್ಷರಸ್ಯ ಶಾಸನೆ ಗಾರ್ಗಿ. ಈ ಒಂದು ಅಕ್ಷರವಾದ ಯಾವ ತತ್ವ ಇದೆ ಅದರ ಆಳ್ವಿಕೆಯಲ್ಲಿ ಎಲ್ಲವೂ ಇದೆ. ಮತ್ತೆ ಏನಿದೆ, ಯಾವ್ಯಾವ್ದಿದೆ? ಸೂರ್ಯ ಚಂದ್ರಮಸೌ. ಸೂರ್ಯ ಚಂದ್ರರನ್ನ ಅಳಿಸಿ ಹಾಕಕ್ಕಾಗುತ್ತೋ? ಸೂರ್ಯನ ಉರಿದೇ ಇದ್ದಾಗ ಮಾಡಕ್ಕಾಗುತ್ತೋ? ಆ ರೀತಿಯಾಗಿ ಸೂರ್ಯ ಚಂದ್ರಮಸೌ ವಿಧೃತವು ತಿಷ್ಠತಃ. ಯಾವ ಒಬ್ಬ ತೇಜಸ್ಸಿನ ಒಂದು ಹಂಚಿಕೆಯಿಂದ ಇವೆಲ್ಲವೂ ಇದೆಯೋ ಅಮ್ಮ
ಅದೇ ಹೆಚ್ಚಾಗ್ನೌ ತತ್ ತೇಜ, ಆ ತೇಜಸ್ಸು, ಆ ಎಲ್ಲವೂ ಕೂಡ ಆ ಅಕ್ಷರಕ್ಕೆ ಸೇರಿದ್ದು. ಅಂಥ ಅಕ್ಷರವನ್ನು ಹೊಂದಿರುವವಳು ಯಾರು? ಅವಳು ತೇಜೋವತಿ. ಅದನ್ನೇ ಕೃಷ್ಣ ಹೇಳುವಾಗ ಭಗವದ್ಗೀತೆಯಲ್ಲಿ ಯಚ್ಚಂದ್ರಮಸಿ ಹೆಚ್ಚಾಗ್ನೌ ತತ್ ತೇಜೋ ವಿದ್ಧಿ ಮಾಮಕಂ, ಅದು ನನ್ನದೇ. ಅಂದ್ರೆ ನನ್ನ ತೇಜಸ್ಸು ಅನ್ಬೇಕಾದ್ರೆ ನನ್ನೊಳಗೆ ಇನ್ನೆಷ್ಟು ತೇಜಸ್ಸಿದೆ ಅದನ್ನ ನಾವು ಪರಿಗಣಿಸಿಕೊಂಡಾಗ, ಮತ್ತೆ ವೇದಾದಿಗಳು ಕೂಡ ಹೇಳುವಾಗ ತಮೇವ ಭಾಂತಂ ಅನುಭಾತಿ ಸರ್ವಂ, ಬೆಳಗುತ್ತಾ ಇರುವಂತಹ ಯಾವ ನಕ್ಷತ್ರಕಾಯಗಳಿದೆ, ಯಾವ ಜ್ಯೋತಿಷ್ಕಾಯಗಳಿದೆ, ಯಾವ ತೇಜಕ್ಕಾಯಗಳಿದೆ, ಪ್ರಪಂಚ ಎಲ್ಲ ತುಂಬಿರುವ ಜೀವರಾಶಿ ಕೋಟಿ, ಪ್ರತಿ ಜೀವದೊಳಗೆ ಒಂದು ತೇಜ ಇದೆ. ನಾವು ಗಮನಿಸಿದಾಗ ಅದು ಗೊತ್ತಾಗುತ್ತೆ. ಆ ತೇಜಸ್ಸನ್ನ ಈಗ ನಾವು ಬ್ರೈಟನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ತೇಜಸ್ಸು ಬ್ರೈಟನ್ ಮಾಡ್ಕೊಳ್ಳೋಕ್ಕೆ ನಾವು ಮಾಡುವ ಪೂಜೆ ಪುನಸ್ಕಾರ, ನಾವು ಮಾಡುವ ಧ್ಯಾನ, ನಮ್ಮಲ್ಲಿರುವಂತಹ ಸೌಜನ್ಯ, ಸಜ್ಜನಿಕೆ, ಸದಾಚಾರ, ಸನ್ನಡತೆ, ಇವೆಲ್ಲ ನಮ್ಮ ತೇಜಸ್ಸನ್ನ ಪ್ರಕರ್ಷಗೊಳಿಸೋದು. ಆದ್ರಿಂದ ಇಲ್ಲಿ ನಾವು ಮಂತ್ರ ಹೇಳಿದ್ದು ಅಗ್ನೇ ತೇಜಸ್ವಿನ್ ಎಂಬುದಾಗಿ ಮಂತ್ರವನ್ನ, ಅಂದ್ರೆ ಅದರ ಮೂಲಕ, ಇಲ್ಲ ನಮ್ಮ ನಡೆಯ ಮೂಲಕ, ಈ ಎಲ್ಲದರ ಮೂಲಕ ಬೆಳಗಿಸಿಕೊಂಡಾಗ ಒಳಗಿರುವ ಬೆಳಕು ಕಾಣುತ್ತೆ. ಇಲ್ಲ ಅಂದ್ರೆ ಒಳಗಿರುವ ಆ ತೇಜ ಕಾಣಲ್ಲ. ಕಾಣಲ್ಲ ಅಂತ ತೇಜ ಇಲ್ಲವೋ? ನಮ್ಮ ಮುಖ ಕಾಣಲ್ಲ. ನಮ್ಮ ಮುಖ ಇದೆಯೋ ಇಲ್ವೋ? ಇದೆ. ಅದು ಹೇಗಿದೆ ಅಂತ ಗೊತ್ತಾಗತ್ತೆ. ಕನ್ನಡಿ ಮುಂದೆ ನಿಂತ್ರೆ ಮುಖ ಇರೋದು ಕಾಣುತ್ತೆ. ಇಲ್ಲ ಕಾಣಲ್ಲ ಅಂದ್ಬಿಟ್ಟು ಇಲ್ಲ ಅನ್ನೋಕ್ಕಾಗಲ್ಲ ತಾನೆ. ಹಾಗೆ ತೇಜ ಏನಿದೆ ಅದು ಒಳಗಿರುವ ಆ ತೇಜ ಯಾಕೆ ಕಾಣ್ತಾ ಇಲ್ಲ? ಮಸಿ ಕಟ್ಟಿಕೊಂಡು ಕೂತಿದೆ, ಜನ್ಮ ಜನ್ಮಗಳ ಮಸಿ. ಅದನ್ನ ನಾವು ತೆಗೆಯುವುದಕ್ಕೋಸ್ಕರನೇ ಏನಿರುವುದು ಸದಾಚಾರ, ಸನ್ನಡತೆ, ಸೌಜನ್ಯ, ವ್ರತ, ನೇಮ, ಪೂಜೆ ಪುನಸ್ಕಾರ ಇತ್ಯಾದಿಗಳು ಏನೇನಿದೆ, ಅದರ ಜೊತೆಯಲ್ಲಿ ಮಂತ್ರಪೂರ್ವಕವಾದ ಪ್ರಾರ್ಥನೆ. ಆ ಎಲ್ಲದರಿಂದ ನಮ್ಮ ಪ್ರತಿಯೊಂದು ಜೀವದ ಒಳಗೆ ಅಡಗಿರುವ ತೇಜ ಪ್ರಕಾಶಕ್ಕೆ ಬರುತ್ತೆ. ಇಲ್ಲದೆ ಇದ್ರೆ ಪ್ರಕಾಶಕ್ಕೆ ಬರಲ್ಲ. ಅಂಥ ತೇಜ ಉಳ್ಳವಳು ಯಾರೋ ಅವಳು ತೇಜೋವತಿ. ಆ ಎಲ್ಲರಿಗೆ ತೇಜಸ್ಸನ್ನ ಹಂಚಿದಾಳೆ. ಆ ತೇಜವನ್ನ ಹಂಚಿಕೊಟ್ಟಂತ ತಾಯಿ ತೇಜೋವತಿ. ಇದರಲ್ಲಿ ಸೌಂದರ್ಯ ಲಹರಿಯಲ್ಲಿ ಆಚಾರ್ಯರು ಹೇಳುವಾಗ ಕ್ಷಿತೌ ಷಟ್ಪಂಚಾಶತ್ ಆ ಭೂಮಿಯಲ್ಲಿ ಯಾವ ಒಂದು ರೀತಿಯಲ್ಲಿ ತಾಯಿ ಈ ತೇಜಸ್ಸಿನ ರೂಪದಲ್ಲಿದ್ದಾಳೆ ಅನ್ನುವುದನ್ನ ನಾವು ನೋಡಿದ್ದೇವೆ. ಬಹಳ ಹಿಂದೆ ನಾಮಗಳು ಆರಂಭ ಆದಾಗೆ ನೋಡಿದ್ದೇವೆ. ವನ್ಹಿಮಂಡಲ, ಸೌರಮಂಡಲ, ಚಂದ್ರಮಂಡಲಗಳ ರೂಪದಲ್ಲಿ, ವನ್ಹಿಮಂಡಲದಲ್ಲಿ 108 ಕಿರಣಗಳ ರೂಪದಲ್ಲಿ, ಹಾಗೆ ಸೌರಮಂಡಲದಲ್ಲಿ 116, ಅಂದ್ರೆ 116 ಕಿರಣನ ಯಾರಾದ್ರೂ ಎಣಿಸಿದಾರ? 1, 2 ಆ ತರ ಅಲ್ಲ. ಅದು ತೇಜಸ್ಸಿಗೆ ಸಂಬಂಧಪಟ್ಟದ್ದು. ಒಂದೊಂದು ತೇಜಸ್ಸಿಗೆ ಒಂದೊಂದು ಹೆಸರಿದೆ. ಸೂರ್ಯನ ಕಿರಣಗಳಿಗಾಗಲಿ, ಅಗ್ನಿ ಎಲ್ಲಿರುವಂತಹ ತೇಜಸ್ಸಿಗಾಗಲಿ, ಹೇಗೆ ನಾವು ಅದ ಕಾಲಿ, ಕರಾಲಿ ಅಲ್ಲಿ ಹೆಸರುಗಳನ್ನು ಉಪನಿಷತ್ತಲ್ಲಿ ಕೊಡ್ತಾರೆ. ಆ ರೀತಿ ಅಗ್ನಿಯ ಜ್ವಾಲೆಗಳ ನಾಲಿಗೆಗಳಿಗೆ ಒಂದೊಂದು ಹೆಸರು. ಆ ರೀತಿ ಇರುವಂತಹ ಅಗ್ನಿಯಲ್ಲಿರುವುದು 108 ಆದರೆ, ಸೂರ್ಯನಲ್ಲಿರುವುದು 116 ಆದರೆ, ಚಂದ್ರನಲ್ಲಿ 136. ಹೀಗೆ ಇರುವಂತಹ ಎಲ್ಲಾ ಕಲೆಗಳನ್ನು ಒಗ್ಗೂಡಿಸಿದಾಗ ಒಂದು 360 ಕಲೆಗಳ ಒಂದು ಸ್ವರೂಪ. 360 ದಿನಗಳಲ್ಲಿ ಯಾವ ಒಂದು ತೇಜಸ್ಸು ದಿನವನ್ನ ಬೆಳಗುತ್ತೋ, ಯಾವ ಒಂದು ತೇಜಸ್ಸು ರಾತ್ರಿಯನ್ನ ಬೆಳಗುತ್ತೋ, ಯಾವ ಒಂದು ತೇಜಸ್ಸು ನಕ್ಷತ್ರಗಳನ್ನ ಬೆಳಗುತ್ತೋ, ಆ ಎಲ್ಲವೂ ಯಾರ ಕೃಪೆಯಿಂದ ಇದೆಯೋ ಅವಳು ತೇಜೋವತಿ. ಅದು ಹೇಳ್ಕೊಂಡ್ಮೇಲೆ ತ್ರಿನಯನ ಹೇಳಿದ್ರೆ ಇನ್ನೂ ಸ್ಪಷ್ಟ ಆಗಿರ್ತಿತ್ತು. ಯಾಕೆಂದ್ರೆ ಸೂರ್ಯ, ಚಂದ್ರ, ಅಗ್ನಿ ಎನ್ನುವುದೇ ತೇಜೋವತಿ. ಅಲ್ಲಿ ಅದನ್ನೇ ತನ್ನ 3 ಕಣ್ಣುಗಳಾಗಿ ಹೊಂದಿರುವಂಥವಳು ತೇಜೋವತಿ. ಈಗ ತ್ರಿನಯನ ಆದ್ಮೇಲೆ ಕಾಮರೂಪಿಣಿ. ಕಾಮರೂಪಿಣಿ ಅಂದಾಗ ನಾವು ಹೇಳಿಕೊಂಡಿದ್ದ ಅರ್ಥ ಏನು? ತನಗೆ ಇಷ್ಟ ಬಂದಂಥ ರೂಪವನ್ನ ತಾನು ಧರಿಸಬಲ್ಲವಳು. ಮತ್ತೆ ಯಾವಾಗ ನಾವು ಹೇಳಿದ್ವಿ ಅಂತಲ್ಲ, ಯಾವಾಗ ಅವಳಿಗೆ ಇಷ್ಟ ಬರುತ್ತೋ ಆಗ ಅವಳು ಇಷ್ಟ ಬಂದ ರೂಪ ಧರಿಸ್ತಾಳೆ. ಅದು ಒಂದರ್ಥ. ತನ್ನ ಇಷ್ಟ ಬಂದಾಗ ತನಗೆ ಇಷ್ಟ ಬಂದ ರೂಪವನ್ನ ಧರಿಸಬಲ್ಲವಳು. ಇದನ್ನ ಮತ್ತೆ ನಾವು ನಮಗೆ ಸೇರಿಸಿಕೊಂಡು ಹೇಳಬೇಕು. ನನಗೆ ಇಷ್ಟ ಬಂದಂತ ರೂಪ ಬೇಕು ಅಂತ ಈಗ ಬ್ಯೂಟಿಷಿಯನ್ಸ್ ಹೇಳ್ತಾರೆ.
ನನಗೆ ವೃದ್ಧಾಪ್ಯ ಬಂದಂತೆ ಕಾಣುತ್ತಲ್ವಾ, ಆ ವೃದ್ಧಾಪ್ಯ ಬಂದಿದ್ದು ಕಾಣದೇ ಇರೋ ಹಾಗೆ ಕೆನ್ನೆನ ಹೀಗೆ ಮಾಡ್ತೀನಿ, ಇದು ಸುಕ್ಕು ಬೀಳದೆ ಇದ್ದಾಗ ಮಾಡ್ತೀನಿ, ಹುಬ್ಬು ಜಾರೋಗಿರೋದನ್ನ ಎತ್ತೀನಿ. ಇಲ್ಲ, ನನ್ನ ಹತ್ರ ಒಬ್ರು ಬಂದು ದಾರಿನಲ್ಲಿ ಹೇಳಿದ್ರು, ಅಮ್ಮ ಬನ್ನಿ ನಾನೆಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ ನಿಮ್ಗೆ ಅಂತ. ಅಂದ್ರೆ ಆ ರೀತಿ ಆ ವೃದ್ಧಾಪ್ಯದ ಕುರುಹು ಕಾಣದಂತೆ ನಾವು ಎಷ್ಟೇ ಮಾಡಿಕೊಂಡ್ರು ಇರುತ್ತೋ ಇರಲ್ವೋ ಅಲ್ವಾ. ನಮಗೆ ಇಷ್ಟ ಬಂದಂತ ರೂಪವನ್ನ ನಾವು ಮಾಡ್ಕೊಳಕ್ ಬರಲ್ಲ. ಆದ್ರೆ ತಾಯಿಗೆ ಹಾಗಲ್ಲ, ಅವಳಿಗೆ ಬೇಕಾದ ರೂಪವನ್ನ ಅವಳು ಮಾಡ್ಕೊಳ್ತಾಳೆ. ಅವಳಿಗೆ ಬೇಕಾದ ರೂಪವನ್ನ ಬೇಕಾದ ದಿನ ಮಾಡ್ಕೋತಾಳೆ, ಬೇಕಾದ ಗಳಿಗೆಯಲ್ಲಿ ಮಾಡ್ಕೋತಾಳೆ. ಅಂಥ ಒಂದು ಸಾಮರ್ಥ್ಯ ಅವಳಿಗೆ ಇದೆ ಅನ್ನುವುದನ್ನು ನಾವು ಕಾಮರೂಪಿಣಿ ಅನ್ನುವುದಾಗಿ ನೋಡಿದ್ವಿ. ಇನ್ನೂ ಒಂದು ನೋಡಿದ್ವಿ, ಈಶ್ವರನ ಶಕ್ತಿ ಕಾಮ. ಆದ್ರಿಂದ ಈಶ್ವರ ಯಾವಾಗ ಅವಳು ತನ್ನ ಶಕ್ತಿಯಾಗಿ ತನ್ನೊಡನಾಡಿಯಾಗಿ ಹೀಗೆ ಕೆಲಸ ಮಾಡಬೇಕು ಅಂತ ಬಯಸ್ತಾನೋ ಆಗ ಅವಳು ಆ ರೀತಿಯಲ್ಲಿ ಕೆಲಸ ಮಾಡ್ತಾಳೆ. ಶಿವನಿಗೆ ಪಾರ್ವತಿಯಾಗಿ, ಇವನಿಗೆ ದಕ್ಷನ ಮಗಳು ಸತಿಯಾಗಿ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಅವಳು ಅವನ ಒಡನಾಡಿಯಾಗಿ ಕೆಲಸ ಮಾಡ್ತಾಳೆ. ಅವನು ಯಾವ ಕೆಲಸಕ್ಕೆ ಹೊರಡ್ತಾನೆ ಆ ಕೆಲಸಕ್ಕೆ ಸಹಾಯಕಳಾಗಿ ಅವಳು ನಿಲ್ತಾಳೆ. ಆ ರೀತಿಯಲ್ಲಿ ಈಶ್ವರನ ಶಕ್ತಿಯಾಗಿ ಅವಳು ಇದ್ದಾಳೆ ಅನ್ನುವುದನ್ನು ಕೂಡ ನಾವು ನೋಡ್ಕೊಂಡಿದ್ವಿ. ಇನ್ನು ಅಮ್ಮ ಯಾಕೆ ರೂಪ ಧರಿಸ್ತಾಳೆ ಅಂತ ಕೇಳಿದ್ರೆ, ಭಕ್ತರಿಗೋಸ್ಕರ ಧರಿಸ್ತಾಳೆ. ಅದನ್ನು ಹೇಳಿಕೊಂಡಿದ್ವಿ. ಹೇಗೆ ಪುಟಾಣಿ ಕಂದ ಅಮ್ಮನ ಹೇಳಕ್ಕೂ ಗೊತ್ತಿಲ್ಲ ಎತ್ಕೊಂತ ಸುಮ್ನೆ ಕಾಲ್ ಬಡಿತವ ಅಂತ ಅಳ್ತ ಕೈ ಹೀಗಂದ್ರೆ ಅಮ್ಮ ಏನ್ ಮಾಡ್ತಾಳೆ, ಎತ್ತರದ ಅಮ್ಮ ಬಾಗಿ ಪುಟ್ಟು ಕಂದನ ಕೈ ಹೀಗೆ ತಗೊಳ್ತಾಳಲ್ಲ, ಆ ರೀತಿ ತಾನು ಯಾವ ಭಕ್ತ ಯಾವ ರೂಪದಲ್ಲಿ ಅವಳನ್ನ ನೋಡಕ್ ಇಷ್ಟಪಡ್ತಾನೋ ಆ ರೂಪವನ್ನ ಧರಿಸಿ ಅವನಿಗೆ ಕಾಣಿಸ್ಕೊಳ್ತಾಳೆ. ಅಲ್ಲಿಯವರೆಗೆ ನಾವು ನೋಡ್ಕೊಂಡಿದ್ವಿ. ಈಗ ಈ ರೂಪವನ್ನು ಕೂಡ ಯಾತಕ್ಕೋಸ್ಕರ ಆಡ್ಕೋತಾಳೆ ಅಂದ್ರೆ ಉಪಾಸಕರ ಉಪಾಸನೆಗೋಸ್ಕರ. ಉಪಾಸಕರು ಅವಳನ್ನ ಯಾವ ರೂಪದಿಂದ ಉಪಾಸನೆ ಮಾಡಕ್ ಇಷ್ಟಪಡ್ತಾರೋ, ಅಮ್ಮ ನಾನಿವತ್ತು ನಿನ್ನನ್ನ ಈ ರೂಪದಲ್ಲಿ ಪೂಜೆ ಮಾಡಕ್ ಇಷ್ಟಪಡ್ತೀನಿ ಅಮ್ಮ. ನಾವು ಇದರಲ್ಲಿ ನೋಡ್ತೇವೆ, ಯಾವುದು ದಸರಾ ಹಬ್ಬದಲ್ಲಿ ಶೃಂಗೇರಿ ಶಾರದೆಗೆ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡ್ತಾರೆ. ಅಲ್ಲ ಇರೋದು ಶಾರದೆ ಮೂಲ ವಿಗ್ರಹ, ಅದಕ್ಕೆ ಯಾಕೆ ಬೇರೆ ಬೇರೆ ರೂಪ ಮಾಡಬೇಕು ಅಲ್ವೇ? ಪ್ರಶ್ನೆ ಬರುತ್ತೆ ತಾನೆ. ದೇವರನ್ನ ಮೂಲ ತರ ನೋಡಿದ್ರಾಯ್ತಪ್ಪ, ಅದಕ್ಕೆ ಯಾಕೆ ಸಿಂಹವಾಹಿನಿ ಮಾಡಬೇಕು, ಅದಕ್ಕೆ ಯಾಕೆ ಮಹಿಷಮರ್ದಿನಿ ಅಂತ ಯೋಚನೆ ಮಾಡಿದ್ರೆ ಒಬ್ಬೊಬ್ಬನಿಗೆ ಒಂದೊಂದು ರೂಪದಲ್ಲಿ ತಾಯಿ ಇಷ್ಟ ಆಗ್ತಾಳೆ. ಇವತ್ತಿಷ್ಟು ಚೆನ್ನಾಗಿತ್ತು, ರೂಪ ಕಣ್ಣಿಂದ ತೆಗಿಯಕ್ಕಾಗಲ್ಲ, ಅದನ್ನೇ ಧ್ಯಾನ ಮಾಡ್ತಾ ಇರೋಣ ಅನ್ಸುತ್ತೆ, ಮನನ ಅಂದ್ರೆ ಒಂದೊಂದು ಜೀವಕ್ಕೆ ಒಂದೊಂದು ರೂಪದಲ್ಲಿ ದೇವಿಯನ್ನ ನೋಡಬೇಕು, ಆರಾಧಿಸಬೇಕು, ಭಾವಿಸಬೇಕು, ಪೂಜಿಸಬೇಕು ಅನ್ಸುತ್ತೆ. ಒಂದು ಕಾಲದಲ್ಲಿ ದಸರೆಯಲ್ಲಿ ಮನೆಯಲ್ಲೇ ಇದು ಸಿಲ್ಲೆಲಾಯ್ಡ್ ಬೊಂಬೆಗಳು, ಇದ್ರ ಬೊಂಬೆಗಳು ಇರ್ತಿತ್ತಲ್ಲ, ಅವುಗಳನ್ನ ವಿವಿಧ ಅಲಂಕಾರ ಪ್ರತಿ ದಿವಸಕ್ಕೊಂದೊಂದು ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ದ ಪದ್ಧತಿಗಳಿತ್ತು. ಯಾಕೆ ಆ ತರಹ ಅಂದ್ರೆ ನಮಗೆ ಇಷ್ಟ ಬಂದ ಭಾವದಿಂದ ಅದನ್ನ ಆರಾಧಿಸೋಕೆ. ಹಾಗೆ ಉಪಾಸಕರ ಒಂದು ಅನುಕೂಲಕ್ಕಾಗಿ, ಉಪಾಸಕಾನಾಂ ಕಾರ್ಯಾರ್ಥಂ, ಉಪಾಸಕರಿಗೆ ಅನುಕೂಲವಾಗುವುದಕ್ಕೆ, ಅವರ ಮನಸ್ಸಿಗೆ ಪೂರಕವಾಗುವುದಕ್ಕೆ, ಪೋಷಕವಾಗೋದಕ್ಕೆ ಬ್ರಹ್ಮಣ ರೂಪ ಕಲ್ಪನಾ, ಪರತತ್ವಕ್ಕೆ ರೂಪವನ್ನ ಅದಕ್ಕೋಸ್ಕರ. ಹಾಗಾಗಿ ತಾಯಿ ವಿವಿಧ ರೂಪಗಳನ್ನ ಧರಿಸ್ತಾಳೆ. ಪರಮೇಶ್ವರನ ಇಚ್ಛಾಶಕ್ತಿಯಾಗಿ ಅವಳು ಈ ರೂಪಗಳನ್ನ ಧರಿಸ್ತಾಳೆ ಅನ್ನುವುದನ್ನ ನೋಡ್ಕೊಂಡ್ವಿ. ಈಗ ಈ ತಾಯಿ ಕಾಮರೂಪ, ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಇದೆ. ಇದನ್ನ ನಿಯಮನ ಮಾಡಬೇಕಲ್ಲ, ನಮಗೆ ನಿಯಮನ ಮಾಡ್ಕೊಳ್ಳಕ್ಕಾಗಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ. ಎಷ್ಟೋ ಜನರು ಹೇಳ್ತಿರ್ತಾರೆ, ನಮ್ಮ ಅನುಭವದಲ್ಲೂ ಇದೆ, ನಮಗೂ ಗೊತ್ತಿದೆ, ಕಾಮಾದಿಗಳನ್ನ ನಾವು ಏನು ಮಾಡಿದ್ರೂ ನಿಯಂತ್ರಣ ಮಾಡಕ್ಕಾಗಲ್ಲ. ಯಾವುದೋ 8ನ್ನ ನಿಯಂತ್ರಣ ಮಾಡಿರ್ತೇವೆ, ಒಂದು ಮೇಲೆದ್ದು ಕೂತ್ಕೊಳ್ಳುತ್ತೆ. ಅವಾಗ ಎಷ್ಟು ಬೇಜಾರಾಗುತ್ತೆ ನೋಡಿ, ಇಷ್ಟೆಲ್ಲ ಮಾಡಿದ್ದೆ, ಇದು ಒಂದರಲ್ಲೇ ಸೋತು ಬಿಡ್ತಲ್ಲ ಅನ್ನುವಂಥ ಬಾಧೆ ಆಗುತ್ತೆ. ಇವುಗಳನ್ನೆಲ್ಲ ತಾಯಿ ಬೇರೆ ಬೇರೆ ರೂಪದಲ್ಲಿ ನಿಯಮನ ಮಾಡ್ತಾ ಇದ್ದಾಳೆ ಎನ್ನುವುದಾಗಿ ದೇವಿ ಪುರಾಣದಲ್ಲಿ, ದೇವಿ ಭಾಗವತದಲ್ಲಿ, ವರಾಹ ಪುರಾಣದಲ್ಲಿ ನಮಗೆ ಬರುತ್ತೆ. ಅದರಲ್ಲಿ ಕಾಮರೂಪದಲ್ಲಿ ಯೋಗೇಶ್ವರಿ ಎನ್ನುವ ದೇವಿ ನಮ್ಮಲ್ಲಿರುವ ಕಾಮವನ್ನ ಯೋಗೇಶ್ವರಿ ಎನ್ನುವ ದೇವಿ ನಿಯಮನ ಮಾಡ್ತಾ ಇದ್ದಾಳೆ. ನಮ್ಮಲ್ಲಿರುವ ಕ್ರೋಧವನ್ನ ಮಹೇಶ್ವರಿ ಎನ್ನುವ ದೇವಿ ನಿಯಮನ ಮಾಡ್ತಾಳೆ. ಲೋಭ ಇದೆಯಲ್ಲ ಅದನ್ನ ವೈಷ್ಣವಿ, ನಮ್ ವಿಷ್ಣು ಲೋಭ, ನಿಮ್ಮಿದು ಹಾಗಲ್ಲ ಯೋಗೇಶ್ವರಿನ,
ಆ ರೀತಿಯ ಹಿನ್ನೆಲೆ ಅಲ್ಲ. ಒಂದೊಂದು ಶಕ್ತಿ ಒಂದೊಂದನ್ನ ನಿಗ್ರಹ ಮಾಡುತ್ತೆ. ಇವಳೇ ತಾನೇ ಎಲ್ಲ, ಯಾವುದು ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಬ್ರಹ್ಮಾಣಿ ಎಲ್ಲ ಅವಳೇ ಅನ್ನೋದನ್ನ ಕೂಡ ನಾವೇ ನೋಡಿದ್ದೇವೆ ದೇವಿ ಚಂಡಿ ರೂಪದಲ್ಲಿ. ಹಾಗಾಗಿ ಇದು ಬೇರೆ ಎನ್ನುವ ಅಭಿಪ್ರಾಯದಲ್ಲ. ಆ ಲೋಭ ರೂಪದಲ್ಲಿರುವ ನಮ್ಮೊಳಗಿರುವ ಲೋಭವನ್ನ ನಿಯಮನ ಮಾಡುವವಳು ವೈಷ್ಣವಿ, ಮದವನ್ನ ನಿಯಮನ ಮಾಡುವವಳು ಬ್ರಹ್ಮಾಣಿ, ಮೋಹವನ್ನ ನಿಯಮನ ಮಾಡುವವಳು ಸ್ವಯಂಭು. ಹೀಗೆ ನಮ್ಮೊಳಗೆ ಇರುವ ಅನೇಕ ವಿಧವಾದ ಮಾತ್ಸರ್ಯವನ್ನ ನಿಯಮನ ಮಾಡುವವಳು ಇಂದ್ರಾಣಿ. ಆಕ್ಚುಲಿ ಇಂದ್ರನಿಗೆ ಮಾತ್ಸರ್ಯ ಅಲ್ವೇ? ಆದ್ರಿಂದ ಯಾರು ತಪಸ್ಸಿಗೆ ಕೂತರು ಕೆಡಿಸ್ತಾನೆ ಅನ್ನೋದನ್ನ ನೋಡುವಾಗ, ಅಂದ್ರೆ ಆ ರೂಪದಲ್ಲಿ ತಾಯಿ ಈ ಕಾಮಕ್ರೋಧ ಲೋಭ ಮೋಹಾದಿಗಳನ್ನ ನಿಯಮನ ಮಾಡ್ತಾ, ಅದಕ್ಕೋಸ್ಕರ ಇಷ್ಟೆಲ್ಲ ರೂಪ ತಳೆದಿದ್ದಾಳೆ. ಯಾವ ರೂಪ? ಯೋಗೇಶ್ವರಿ, ಮಾಹೇಶ್ವರಿ, ಇಂದ್ರಾಣಿ, ಈ ರೀತಿಯಾದರು ವೈಷ್ಣವಿ, ಈ ರೂಪಗಳನ್ನ ಅವಳು ಧರಿಸಿರೋದು ಇದಕ್ಕೆ ಅನ್ನೋದನ್ನ ವಿವರಿಸ್ತಾ ಹೋಗುತ್ತೆ, ವಿಸ್ತಾರವಾಗಿ ವಿವರಿಸುತ್ತೆ. ಯಾವುದು? ವರಾಹ ಪುರಾಣ, ದೇವಿ ಪುರಾಣ, ಈ ಎಲ್ಲ. ಅದರಲ್ಲಿ ಕಾಮನೆ ಬೇಸು ಅಲ್ವಾ? ಅದನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಆ ಕಾಮವನ್ನ ನಿಯಮನ ಮಾಡುವ ಯೋಗೇಶ್ವರಿ ಇದ್ದಾಳಲ್ಲ, ಅದೇ ಕಾಮ ರೂಪಿಣಿ. ಆ ಕಾಮೇಶ್ವರಿಯನ್ನ, ಕಾಮರೂಪಿಣಿಯನ್ನ, ಆ ಯೋಗೇಶ್ವರಿಯನ್ನ ಅಸ್ಸಾಂನಲ್ಲಿರುವಂಥ ಇದೆಯಲ್ಲ ಕಾಮಾಖ್ಯ, ಆ ಕಾಮಾಖ್ಯದಲ್ಲಿ ಪೂಜಿತಳಾಗುವ ಅವಳನ್ನ ಯೋಗೇಶ್ವರಿ ಎಂಬುದಾಗಿ ಕರೀತಾರೆ. ಅವಳಿಗಿರುವ ಒಂದು ಮಂತ್ರ ಯಾವುದಪ್ಪ ಅದು ಅಂತ ಕೇಳಿದ್ರೆ, ಆ ಮಂತ್ರವನ್ನ ಇವನಿಗೆ ನಾರದರಿಗೆ ಶಿವ ಉಪದೇಶ ಮಾಡ್ದ ಎಂಬುದಾಗಿ ನಾವು ನೋಡ್ತೇವೆ. ಅದು ಕಾಮೇಶ್ವರೀಂ. ಯಾರು ಕಾಮಾಖ್ಯದಲ್ಲಿ ಯೋಗೇಶ್ವರಿ ಎಂಬುದಾಗಿ, ಕಾಮೇಶ್ವರಿ ಎಂಬುದಾಗಿದ್ದಾಳೋ, ಮಂತ್ರ ಏನು? ಕಾಮೇಶ್ವರೀಂಚ ಕಾಮಾಖ್ಯಾಂ. ಕಾಮಾಖ್ಯ ಎನ್ನುವ ಜಾಗದಲ್ಲಿರುವ ಕಾಮೇಶ್ವರಿ ರೂಪಿಣಿಯಾದ ದೇವಿ ಕಾಮರೂಪ ನಿವಾಸಿನಿ, ಕಾಮರೂಪ ದೇಶದಲ್ಲಿ ವಾಸ ಮಾಡ್ತಾ ಇರುವ ಅವಳು ತಪ್ತ ಕಾಂಚನ ಸಂಕಾಶಾಂ, ಪುಟಕ್ಕಿಟ್ಟ ಚಿನ್ನದಂತೆ ಹೊಳಿತಾ ಇದ್ದಾಳೆ. ಅವಳನ್ನ ತಾಂ ನಮಾಮಿ ಸುರೇಶ್ವರೀಂ. ಇದು ಮಂತ್ರ. ಈ ಮಂತ್ರವನ್ನ ನಾರದರಿಗೆ ಶಿವ ಉಪದೇಶ ಮಾಡ್ದ. ಇದನ್ನ ನಾವು ಅನುಷ್ಠಾನ ಮಾಡಿಕೊಳ್ಳೋದ್ರ ಮೂಲಕ ನಮ್ಮೊಳಗೆ ಮೇಲೇಳುವಂತಹ ಈ ಕಾಮರೂಪದಿಂದ ನಾವು ಮೇಲೆ ಬರಬಹುದು ಅನ್ನುವುದಾಗಿ ಹೇಳ್ತಾರೆ. ಒಟ್ಟಿನಲ್ಲಿ ದೇವಿ ನಮ್ಮೊಳಗೆ ಯಾವ ಯಾವ ಅಡಚಣೆ ಮಾಡುವಂಥವುಗಳು ಇದೆಯೋ, ಅಂದ್ರೆ ಕಾಮಕ್ರೋಧ ಲೋಭ ಮೋಹಾದಿ ಅಡಚಣೆಯನ್ನ ಉಂಟು ಮಾಡುವಂಥದ್ದು ಇದೆಯೋ, ಆ ಎಲ್ಲದರಿಂದ ನಮ್ಮನ್ನ ನಿವಾರಣೆ ಮಾಡುವುದಕ್ಕೆ ಅವಳೇ ಬೇಕಾದಾಗ ವೈಷ್ಣವಿ ರೂಪವನ್ನ, ಅವಳೇ ಬೇಕಾದಾಗ ಇಂದ್ರಾಣಿ ರೂಪವನ್ನ, ಅವಳೇ ಬೇಕಾದಾಗ ಕೌಮಾರಿ ರೂಪವನ್ನ, ಅವಳೇ ಬೇಕಾದಾಗ ಮಾಹೇಶ್ವರಿ ರೂಪವನ್ನ. ಮತ್ತೆ ನೆನಪು ಮಾಡ್ಕೊಳ್ಳಿ, ಮಾಹೇಶ್ವರಿ ಅಂದಾಗ ಹೇಗೆ ಬಂದ್ಲು? ವೃಷಭಾರೂಢಳಾಗಿ ಬಂದ್ಲು, ತ್ರಿಶೂಲಧಾರಿಯಾಗಿ ಬಂದ್ಲು. ಅದೇ ಬ್ರಹ್ಮಾಣಿ ಆದಾಗ ಹೇಗೆ ಬಂದ್ಲು? ಹಂಸವಾಹನವಾಗಿ ಬಂದ್ಲು, ಕೈಯಲ್ಲಿ ಅಕ್ಷಮಾಲೆಯನ್ನ ಹಿಡಿದು ಕಮಂಡಲುವನ್ನ ಹಿಡಿದು. ರೂಪಗಳು ನೋಡಿ, ಕಾಮರೂಪಿಣಿ ಅಂದಾಗ ಈ ರೀತಿ ತಾನೇ ವಿವಿಧ ರೂಪಗಳನ್ನ ಧರಿಸಿಕೊಂಡು ಬರ್ತಾ ಬಂದು ನಮ್ಮನ್ನ ಕಾಪಾಡ್ತಾಳೆ. ಅಸುರರು ಇವರೆಲ್ಲ ತಾನೆ. ಯಾರು? ಕಾಮಕ್ರೋಧ ಲೋಭ ಮೋಹಾದಿಗಳು ಅಸುರರು. ಅಂದ್ರೆ ಅರ್ಥ ಏನು? ನಮ್ಮ ಒಳಗೆ ಅಡಗಿರುವ ಅನರ್ಘ್ಯ ರತ್ನವಾದ ಪರಮಾತ್ಮನನ್ನ ಮುಟ್ಟಕ್ ಕೊಡಲ್ಲ, ಮಧ್ಯ ಮಧ್ಯದಲ್ಲಿ ನಮ್ಮನ್ನ ಎಳಿತಾರೆ. ಅದಕ್ಕೋಸ್ಕರ ಅವರನ್ನ ನಿವಾರಣೆ ಮಾಡುವುದಕ್ಕೆ ತಾಯಿ ಯಾವ ಯಾವ ರೂಪ ಧರಿಸಿದ್ಲು? ಕಾಮೇಶ್ವರಿಯ ರೂಪವನ್ನ, ಯೋಗೇಶ್ವರಿಯ, ಮಾಹೇಶ್ವರಿಯ, ವೈಷ್ಣವಿಯ, ಇಂದ್ರಾಣಿಯ, ಮತ್ತೆ ಕಲ್ಯಾಣಿ ಇತ್ಯಾದಿ ರೂಪಗಳನ್ನ ಅವಳು ಧರಿಸಿದಳು. ಅವಳೇ ಕಮಂಡಲು ದಂಡಧಾರಣಿಯಾದ್ಲು. ಈ ರೀತಿಯಾಗಿ ದೇವಿಯನ್ನ ನಾವು ಕಾಮರೂಪಿಣಿಯಾಗಿ ಭಾವಿಸಿಕೊಂಡು ಮನಸ್ಸಿನಲ್ಲಿ ಮನನ ಮಾಡಿಕೊಂಡಾಗ ಅವಳು ನಮ್ಮ ಒಳಗಿರುವ ಇವೆಲ್ಲವನ್ನ ಏನಂತ ಕರೀತಾರೆ? ಈಶಣ ಅಂತ ಕರೀತಾರೆ. ಯಾವುದು? ಕಾಮಕ್ರೋಧ ಲೋಭಗಳನ್ನ. ಅದರಲ್ಲಿ ಪ್ರಧಾನವಾಗಿ ವಿತ್ತೈಷಣ, ಪುತ್ರೈಷಣ, ಲೋಕೈಷಣ ಎಂಬುದಾಗಿ 3 ಈಶಣಗಳನ್ನ ಹೇಳ್ತಾರೆ. ಅದರಲ್ಲಿ ವಾಸನ, ಇದು ಈಶಣಗಳು. ಈಶಣ ಅಂದ್ರೆ ಅಪೇಕ್ಷೆ, ಬಯಕೆ, ಅಂದ್ರೆ ಸಂತಾನಗಳು ಬೇಕು ಎನ್ನುವ ಬಯಕೆ. ಹಾಗೆ ಐಶ್ವರ್ಯ ಬೇಕು, ವಿತ್ತೈಷಣ, ಐಶ್ವರ್ಯ ಬೇಕು ಅನ್ನುವ ಬಯಕೆ. 1 ಎಕರೆ ಭೂಮಿ ಬೇಕು,
1 ಎಕರೆ ಎಲ್ಲಿ ಸಾಕು, ಇನ್ನೊಂದು 5 ಎಕರೆ ಇದ್ದಿದ್ರೆ ಚೆನ್ನಾಗಿತ್ತು, ನನಗೆ 4 ಮಕ್ಕಳಿದ್ದಾರೆ, 4 ಜನಕ್ಕೆ 1 ಎಕರೆ ಕೊಟ್ಟು ನಾನು 1 ಎಕರೆ ಇಟ್ಕೊಳ್ಬಹುದು. 5 1 ಎಕರೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾರೆ, 1 ಎಕರೆ ಸಾಲಲ್ಲ 2 ಎಕರೆ ಅಂದ್ರೆ ಹೀಗೆ ಲೆಕ್ಕ ಮಾಡ್ತಾ ಹೋದರೆ ಆ ಭೂಮಿ ಯಾವುದರಲ್ಲೂ ಈಶಣಗಳು ಅಪೇಕ್ಷೆಗಳು ಕೊನೆಗೊಳ್ಳಲ್ಲ. ಅಂಥ ವಿತ್ತೈಷಣ ಪುತ್ರೈಷಣ ಇದೆಲ್ಲ ಉಪನಿಷತ್ತಲ್ಲಿ ಬರುವ ಶಾಸ್ತ್ರೀಯವಾದ ಮಾತುಗಳು. ನಾನು ಹೇಳ್ತೀನಲ್ಲ, ಹೇಳದೆ ಹೋಗೋಣ ಅನ್ಕೊಳ್ತೀನಿ, ಆದರೆ ನಾಮಕ್ಕಿರುವ ಅರ್ಥವನ್ನ ಹೇಳದೆ ಹೋದ್ರೆ ನಾನು ವಂಶಕಿಯಾಗ್ತೀನಿ, ಅಪರಾಧ ಆಗುತ್ತೆ, ಅದಕ್ಕಾಗಿ ಹೇಳ್ತೀನಿ. ಹಾಗಾಗಿ ಈ ಈಶಣಗಳು ಏನಿದೆ ಇದೇ ನಮ್ಮನ್ನ ಬಾಧಿಸೋದು. ಅದರಿಂದ ಈ ಈಶಣಗಳೇ ಕಾಮಕ್ರೋಧ ಲೋಭ ಮೋಹಾದಿಗಳಾಗಿರುವುದು. ಅದೇ ಮತ್ತೆ ಏನಾಗುತ್ತೆ, ಶರೀರ ಬಿಟ್ಟ ಮೇಲೆ ವಾಸನೆಯಾಗತ್ತೆ. ವಾಸನೆ ಅಂದ್ರೆ ವಾಸನೆನೆ ಲೆಕ್ಕಕ್ಕೆ. ಪಾತ್ರೆ ನೋಡಿ, ಸಾರು ಮಾಡಿದ ಪಾತ್ರೆ ನೀವು ತೊಳೆದು ಬಿಟ್ಟಿದ್ರು ಆಮೇಲೆ ವಾಸನೆ ನೋಡಿದ್ರೆ, ಸಾರಿಗೆ ಮುಚ್ಚಳ ತೆಗೀರಿ, ಮುಚ್ಚಳ ವಾಸನೆ ನೋಡಿ. ಅಂದ್ರೆ ಎಲ್ಲದರೊಳಗೆ ವಾಸನೆ ಇದೆ. ಹಾಲಿನ ಪಾತ್ರೆ ಮುಚ್ಚಳ, ಹಾಲಿನ ಪಾತ್ರೆ ಯಾವುದರದೇ ಆ ವಾಸನೆ ಅನ್ನುವುದು ಉಳ್ಕೊಂಡಿರುವಂಥದ್ದು ಅನ್ನೋ ಅಭಿಪ್ರಾಯ. ಹಾಗೆ ನಮ್ಮೊಳಗೆ ಇದೆಲ್ಲ ಉಳ್ಕೊಂಡಿರುತ್ತೆ. ಯಾವುದು? ಕಾಮಕ್ರೋಧ ಲೋಭ ಮೋಹಾದಿಗಳು. ವಾಸನೆಗಳಲ್ಲಿ 2 ವಿಧ, ಶುದ್ಧ ಮತ್ತು ಮಲ ಅಂತ, ಅಂದ್ರೆ ಕಶ್ಮಲ. ಮಲರೂಪವಾದ್ದನ್ನ ಈಗ ಹೇಳಿದ್ವಿ, ಯಾವುದು? ವಿತ್ತೈಷಣ ಪುತ್ರೈಷಣ ಈ ಐಷಣ. ಶುದ್ಧವಾದದ್ದು ಯಾವುದು ಅಂದ್ರೆ ಈಗ ಹೇಳಿದ್ವಲ್ಲ, ಯೋಗೇಶ್ವರಿ ಮಾಹೇಶ್ವರಿ ವೈಷ್ಣವಿ ಇವಳನ್ನ ಆರಾಧಿಸುವುದಕ್ಕಿರುವ ಮಾರ್ಗವನ್ನ ಬೋಧಿಸುವ ಶಾಸ್ತ್ರ. ಆದ್ರೆ ಶಾಸ್ತ್ರನೂ ಈಶಣ ಅಂತಾರೆ. ಯಾಕೆ ಅಂದ್ರೆ ನನಗೆ ಈ ಶಾಸ್ತ್ರ ಗೊತ್ತು, ನನಗೆ ಆ ಶಾಸ್ತ್ರ ಗೊತ್ತು, ನನಗಿದು ಗೊತ್ತು, ನನಗದು ಗೊತ್ತು ಅಂತ ಶಾಸ್ತ್ರ 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 ಅಂತ ಶಾಸ್ತ್ರಬದ್ಧರಾಗಿರುವವರು ಆಚಾರದಲ್ಲಿ ಕೂತ್ಕೊಂಡ್ಬಿಟ್ಟು ಒಳಗಡೆ ಯಾವುದು ಬೇಕಾಗಿತ್ತು, ಮನಸ್ಸು ಬುದ್ಧಿ ಇಂದ್ರಿಯಗಳು ಸೇರಿ ಭಕ್ತಿ ಅನ್ನುವ ನವನೀತ ಬೇಕಿತ್ತಲ್ಲ, ಅದನ್ನು ಬಿಟ್ಟೇ ಬಿಡ್ತಾರೆ. ಈ ಶಾಸ್ತ್ರಕ್ಕೆ ಕಚ್ಕೊಂಡಿದ್ದಾಗ ಏನಾಯ್ತು, ಅದು ಒಂದು ಈಶಣ ಆಯ್ತು. ಮತ್ತೆ ಪಠ್ಯ, ನನಗೇನು ದುರಭ್ಯಾಸಗಳಿಲ್ಲಪ್ಪ, ಓದ್ತಾ ಇರೋದೇ ನನಗೆ, ಆ ಓದೋದೇ ಒಂದು ವಾಸನೆಯಾಗಿಬಿಟ್ರೆ ಓದ್ತಾನೆ ಇರೋದು ಅಯ್ಯೋ ಏನ್ರಿ ಎಷ್ಟು ಪುಸ್ತಕ ತಂದ್ಕೊಟ್ರು ಓದ್ ಹಾಕ್ಬಿಡ್ತಾರೆ ಕ್ಷಣಕ್ಕೆ. ಅದರಿಂದ ಓದ್ ಹಾಕ್ಬಿಟ್ಟಿದ್ದು ಮತ್ತೆ ಅದು ವಾಸನೆಯಾಗಿ ಕೂತ್ರೆ ಅವು ಕೂಡ ಅದು ಶುದ್ಧ ನಿಜ, ಅದರಲ್ಲಿ ಏನು ಕೆಡಕಿದೆ, ಆದ್ರೆ ಅದೂ ವಾಸನೆ. ಆ ಎಲ್ಲ ವಾಸನೆಯನ್ನ ನಿವಾರಣೆ ಮಾಡೋಳು ಯಾರು? ಈಗ ಹೇಳಿದ್ವಲ್ಲ ಈ ಆದ್ರಿಂದ ಕಾಮರೂಪಿಣಿ ದೇವಿಯನ್ನ, ಯೋಗೇಶ್ವರಿ ಮಾಹೇಶ್ವರಿ ವೈಷ್ಣವಿ ಇತ್ಯಾದಿ ರೂಪಗಳನ್ನ ಬೇಕಾದಾಗ ಧರಿಸಿ, ಕೌಮಾರಿ ಬ್ರಹ್ಮಾಣಿ ಇಂದ್ರಾಣಿ ಈ ರೂಪಗಳಿಂದ ನಮ್ಮನ್ನ ಸಲಹುವ ದೇವಿ ಅವಳು ನಮ್ಮೊಳಗಿರುವ ಈ ಶುದ್ಧ ಏಷಣಗಳನ್ನ, ಶುದ್ಧ ವಾಸನೆಗಳನ್ನ, ಮಲರೂಪ ವಾಸನೆಗಳನ್ನು ಕೂಡ ನಿವಾರಣೆ ಮಾಡಬೇಕು. ಆದ್ರಿಂದೇ ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆಯನ್ನ ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ನಮಗೆ ದಾಟೋದಕ್ಕೆ ದೋಣಿ ಬೇಕಾಗಿತ್ತು, ನದಿಯಲ್ಲಿ ಈಜ್ಕೊಂಡು ಹೋಗಕ್ಕಾಗಲ್ಲ, ನದಿ ದೊಡ್ಡದಾಗಿದೆ, ಏನೋ 1 ಕಿಲೋಮೀಟರ್ 2 ಕಿಲೋಮೀಟರ್ ಈಜಬಹುದು. ಅದರಿಂದ ದೀರ್ಘವಾದ ಅಂದ್ರೆ ಬಾಹುಬಲ ಇರುವವರು, ಮಧ್ವಾಚಾರ್ಯರು ಯಾವುದೋ ದೊಡ್ಡ ಮಹಾನದಿಯನ್ನೇ ದಾಟಿದ್ರು ಅಂತ ನಾವು ಕೇಳುತ್ತೇವೆ. ಆ ತರ ಬಲ ಇರುವವರ ವಿಷಯ ಬಿಡಿ, ಮತ್ತೆ ನಮ್ಮ ಸಾಧಾರಣ ಜನರಿಗೆ ದಾಟೋದಕ್ಕೆ ಒಂದು ಸಹಕಾರ ಬೇಕು. ಆದ್ರಿಂದ ಒಂದು ದೋಣಿಯನ್ನ ಅಪೇಕ್ಷಿಸ್ಕೊಂಡ್ವಿ, ಒಬ್ಬ ಅಂಬಿಗನನ್ನ ಅಪೇಕ್ಷಿಸ್ಕೊಂಡ್ವಿ. ಅಂಬಿಗ ಸಹಾಯಕ್ಕೆ ಬಂದ, ದೋಣಿ ದಾಟಿಸಿದ ಮೇಲೆ ಇದು ನನಗೆ ಉಪಕಾರ ಮಾಡ್ತಲ್ವಾ, ನಾನು ನದಿಯನ್ನು ದಾಟೋದಕ್ಕೆ ಸಹಾಯ ಮಾಡ್ತು, ಇದನ್ನು ಬಿಟ್ಬಿಟ್ಟು ಹೊರಟೋಗ್ಬಿಡೋದಾ? ಅದು ಕೃತಜ್ಞತೆ ಅಲ್ವಾ? ಅಯ್ಯಯ್ಯೋ ಹಾಗೆ ಮಾಡಿದ್ರೆ ಹೇಗೆ, ನಾನು ಕೃತಜ್ಞನ ಆಗುತ್ತೇನೆ, ಕೃತಜ್ಞನಾಗಿರ್ಬೇಕು ಅಂತ ದೋಣಿಲೇ ಕೂತಿದ್ರೆ, ಅಂಬಿಗನಿಗೆ ಅಂಟ್ಕೊಂಡಿದ್ರೆ, ನದಿ ದಾಟಿದ್ಯಾಕೆ? ನದಿ ದಾಟಿದ್ಮೇಲೆ ಅಲ್ಲಿ ಹೋಗಕ್ಕೇನೋ ಕೆಲಸ ಇದೆ ಅಲ್ವೇ, ಅದ್ ಬಿಟ್ಬಿಟ್ಟು ದೋಣಿಲೇ ಕೂತ್ಬಿಟ್ರೆ ಅದು ಒಂದು ವಾಸನೆ ಆಗುತ್ತೋ ಇಲ್ವೋ? ಅದೇ ಏಷಣ. ಆದ್ರಿಂದ ಆ ಕೃತಜ್ಞತೆ ಇರಬೇಕು, ಕೃತಜ್ಞತೆ ಇರಬಾರ್ದು ನಿಜ, ಆದ್ರೆ ಅದೇ ಅಂಟಾಗಬಾರ್ದು. ಆದ್ರಿಂದ ಅದನ್ನ ನಿವಾರಣೆ ಮಾಡೋದು ಹೇಗೆ? ಇದು ತಾಯಿಯ ಪರಮ ಕೃಪೆ. ಆದ್ರಿಂದ ಕಾಮರೂಪಿಣಿಯಾದಂಥ ತಾಯಿ ಅದನ್ನ ನಿವಾರಣೆ ಮಾಡಿಕೊಡ್ತಾಳೆ. ಹೇಗೆ ನಿವಾರಣೆ ಮಾಡ್ತಾಳೆ ಅನ್ನಕ್ಕೆ ಇಷ್ಟೊತ್ತು ನೋಡಿದ್ವಲ್ಲ. ಅದರಿಂದ ದೇವಿ ಭಾಗವತದಲ್ಲಿ, ದೇವಿ ಪುರಾಣ ಇತ್ಯಾದಿಗಳಲ್ಲಿ ನಾವು ಈ ರೂಪಗಳನ್ನ ಗಮನಿಸ್ತೇವೆ. ಈಗ ಮುಂದಿನದು ಕಾಮರೂಪಿಣಿ, ಆದ್ಮೇಲೆ ಮಾಲಿನಿ. ಮತ್ತೆ ಮೊದಲೇ ಹೇಳಿದಿರಿ ಏನಂತ, ವತು ಮತು ಮತ್ತು ಇನ್ನಂತ ಇದ್ರೆ ಉಳ್ಳವಳು. ಈಗ ಮಾಲಿನಿ ಅಂದ್ರೆ ಏನಂತ ಅರ್ಥ ಆಯ್ತು? ಮಾಲೆ ಉಳ್ಳವಳು, ಮಾಲೆ ಉಳ್ಳವಳು ಮಾಲಿನಿ.
ಅಂದ್ರೆ ತಾಯಿಯನ್ನ ಸಾಮಾನ್ಯವಾಗಿ ಪುಷ್ಪಮಾಲಾಂ ಸಮರ್ಪಯಾಮಿ ಅಂತೇವೆ. ಮೊದಲಿಗೆ ಏನ್ ಮಾಡ್ತೇವೆ, ಸ್ನಾನಾದಿಗಳನ್ನ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ಮೇಲೆ ದೇವರನ್ನ ವಸ್ತ್ರಾದಿಗಳನ್ನ ವಸ್ತ್ರಯುಗ್ಮಂ ಸಮರ್ಪಯಾಮಿ, ಆಮೇಲೆ ಗಂಧ ಪರಿಮಳ ಗಂಧಾಂಧಾರಯಾಮಿ, ಆಮೇಲಿಂದ ಯಜ್ಞೋಪವೀತ ಅದೆಲ್ಲ ಆದ್ಮೇಲೆ ಹರಿದ್ರ ಕುಂಕುಮ ಎಲ್ಲ ಆದ್ಮೇಲೆ ಪುಷ್ಪಮಾಲಾಂ ಸಮರ್ಪಯಾಮಿ ಅಂತ ಮಾಲಾ ಸೇವೆ ಎನ್ನುವುದು ಕೂಡ ಒಂದು ಸೇವೆ. ಮಾಲಾ ಸೇವೆ ಒಂದು ಶ್ರೇಷ್ಠವಾದಂಥ ಸೇವೆ. ಆ ಮಾಲಾ ಸೇವೆಯನ್ನ ಮಾಡಿಕೊಳ್ತಾ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂಥವರು ಇದ್ದಾರೆ. ಒಟ್ಟು ಮಾಲೆಯನ್ನ ಅರ್ಪಣೆ ಮಾಡುವುದು ದೇವಿಯನ್ನ ತೃಪ್ತಿಪಡಿಸುವುದಕ್ಕೆ ಇರುವಂಥ ಒಂದು ಸೇವೆ. ದೇವಿ ಮಾಲೆಯಿಂದ ತೃಪ್ತಿಯಾಗುತ್ತಾಳೆ. ಅವಳಿಗೆ ಯಾಕೆ ಬರಾನ, ಅವಳಿಗೆ ಮಾಲೆ ಇಲ್ವಾ ಅಂದ್ರೆ ನನ್ನನ್ನ ಸೇರೋ ಆಸೆ ಪಡೋರಿಗೆ ಒಂದು ಅವಕಾಶ ಕೊಡಬೇಕಲ್ಲ. ನನಗೆ ಏನು ಆಸೆ ಇದೆ ಅದನ್ನೇ ನಾವು ಹೇಳ್ಕೊಂಡಿದ್ದೇವೆ. ಮನೆಯಲ್ಲಿ ವೇದಾಂತಾದಿಗಳನ್ನ ಬಲ್ಲಂಥ ಮನೆಗೆ ಸೇರಿದ್ರೂ ಕೂಡ ಆ ವೇದವೂ ಕೂಡ ಒಂದು ಮಾಲೆನೆ. ಯಾವುದು ನಾವು ಹೇಳುವಾಗ ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ, ಮಂತ್ರ ಪುಷ್ಪ, ಮಂತ್ರ ಎನ್ನುವುದು ಒಂದು ಪುಷ್ಪ. ಆ ಪುಷ್ಪನೇ ಮಾಲೆಯಾಗಿ ಮಾಡಿದ್ರೆ ಪುಷ್ಪಮಾಲ ಅಲ್ವೇ. ಆದರೆ ನನಗದು ಇಷ್ಟ ಇಲ್ಲಪ್ಪ, ನಾನು ನಿಜವಾದ ಹೂವಿನ ಮಾಲೆನೇ ಮಾಡಕ್ ಇಷ್ಟಪಡ್ತೀನಿ ಅಂದಾಗ ಆ ಮಾಲೆಯನ್ನೂ ತಾಯಿ ಇಷ್ಟಪಡ್ತಾಳೆ, ಆ ಮಾಲೆಯನ್ನು ಧರಿಸ್ಕೊಳ್ತಾಳೆ. ಅದನ್ನೇ ನಾವು ನೋಡುವಾಗ ಇದರಲ್ಲಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ. ಸ್ರಕ್ ಅಂದ್ರೇನು, ಮಾಲೆ, ಹಾರ. ಎಂಥ ಮಾಲೆ ಹಾಕೊಂಡಿದ್ದಾಳೆ, ಚಿನ್ನದ ಮಾಲೆ ಹಾಕೊಂಡಿದ್ದಾಳೆ. ರಜತ, ಬೆಳ್ಳಿಯ ಮಾಲೆ ಹಾಕೊಂಡಿದ್ದಾಳೆ. ಹಾಗೆ ಪದ್ಮಮಾಲಿನೀಂ, ಪದ್ಮದ ಮಾಲೆ ಹಾಕೊಂಡಿಲ್ವಾ ದೇವಿ? ನಾವು ಅದನ್ನು ನೋಡ್ತೇವೆ ಅವಳನ್ನು ಹೇಳುವಾಗ. ಪದ್ಮಮಾಲೆಯನ್ನು ಕೂಡ ಧರಿಸಿದವಳಾಗಿದ್ದಾಳೆ ಅವಳು ಅಂತ. ಹೇಗೆ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ, ಮಾಲೆ ಧರಿಸಿದಳವಳು. ಆ ರೀತಿಯಾಗಿ ಪುಷ್ಪಗಳ ಮಾಲೆಯನ್ನ ಧರಿಸಿರುವವಳು ಅಮ್ಮ. ಹಾಗೆ ಸುವರ್ಣ ರಜತ ಮೊದಲಾದ ಧಾತುಗಳ ಮಾಲೆಯನ್ನ ಧರಿಸಿರುವವಳು ಅಮ್ಮ. ಮತ್ತೆ ಅವಳಿಗೆ ನಾವು ನೋಡಿದ್ದೇವೆ ಶ್ರೀಮನ್ನಗರದಲ್ಲಿ ಉದ್ಯಾನವನ ನೋಡಿದ್ವಿ. ಉದ್ಯಾನವನದಲ್ಲಿ ಕಲ್ಪವೃಕ್ಷ ನೋಡಿದ್ವಿ. ಕಲ್ಪವೃಕ್ಷಗಳಲ್ಲಿ ಬಿಟ್ಟಿರುವ ಹೂವು, ಆ ಹೂವಿನಿಂದ ದೇವಿಗಳು ಒಂದೊಂದು ಮಂಡಲಕ್ಕೆ ಬೇರೆ ಬೇರೆ ದೇವಿಯರಿದ್ದಾರಲ್ಲ, ಅವರು ಬೇರೆ ಬೇರೆ ದೇವಿಯರು ಆ ಮಾಲೆಯನ್ನ ಕಟ್ಟಿ ಪುಷ್ಪಗಳನ್ನು ತೆಗೆದು ಮಾಲೆ ಕಟ್ಟಿ ತಂದು ದೇವಿಗೆ ಅರ್ಪಣೆ ಮಾಡಿದ್ದಾರೆ. ಈ ರೀತಿಯಾಗಿ ಅವಳದೇ ಉದ್ಯಾನವನದಲ್ಲಿ, ಶ್ರೀಮನ್ನಗರದಲ್ಲಿರುವ ಕಲ್ಪವೃಕ್ಷ ಎಂಬ ಉದ್ಯಾನವನದಲ್ಲಿರುವ ಪುಷ್ಪಗಳ ಮಾಲೆಯಿಂದ ಅಲಂಕೃತಳಾದವಳು. ಇನ್ನು ಅವಳದೇ ಯಾವುದು ಗಣಿಗಳು, ಚಿನ್ನದ ಗಣಿ, ವಜ್ರದ ಗಣಿ ಎಲ್ಲ ಅವಳದೇ. ಆ ಗಣಿಗಳಲ್ಲಿರುವ ಅನರ್ಘ್ಯವಾದ ರತ್ನಗಳನ್ನ ತಂದು, ಸಮುದ್ರದ ಒಳಗೆ ಇದೆ ಮುತ್ತು, ಹವಳ ಇತ್ಯಾದಿ, ಆ ಎಲ್ಲವನ್ನ ತಂದು ಅವೆಲ್ಲ ಧಾತುಗಳಿಂದ ಅಲಂಕಾರ ಮಾಡಿದಾಗ ಆ ತಾಯಿ ಯಾವ ರೀತಿ ಶೋಭಿಸ್ತಾಳೋ ಅಂಥ ಮಾಲೆಗಳಿಂದ ಶೋಭಿಸುತ್ತಾ ಇರುವವಳು ಅವಳು ಮಾಲಿನಿ. ಆ ರೀತಿಯಲ್ಲಿ ತಾಯಿಯನ್ನ ನಾವು ಆರಾಧನೆ ಮಾಡುವುದಕ್ಕೆ ಉಳ್ಳವರು ಶಿವಾಲಯವ ಮಾಡುವರು. ನಮಗೇನಿದೆ, ನಮ್ಮ ಮನೆ ತೋಟದಲ್ಲಿ ಒಂದು ದಳ ತುಳಸಿ ಇದೆ, ಅಮ್ಮ ಇದನ್ನೇ ನೀನು ಮಾಲೆ ಅನ್ಕೋ ಅಂದ್ರೆ ತಾಯಿ ಅದನ್ನ ಆ ರೀತಿ ಭಾವಿಸ್ತಾಳೆ. ಇಲ್ಲ 4 ತುಳಸಿ ಗಿಡ ಇದೆ, 4 ತುಳಸಿಗಳಲ್ಲಿ ಸಮೃದ್ಧವಾಗಿ ತುಳಸಿ ಇದೆ, ತಂದು ಅದನ್ನೇ ಮಾಲೆ ಮಾಡಿ ತುಳಸಿ ಮಾಲೆ ಹಾಕು. ಹಾಗೆ ಯಾವುದಿದೆಯೋ, ದಾಸವಾಳ ಇದೆಯೋ, ಏನಿದೆ ಅದನ್ನ ತಂದು ಮಾಲೆ ಅರ್ಪಿಸುವುದರಲ್ಲಿ ಕೂಡ ತಾಯಿ ಸುಪ್ರೀತಳಾಗ್ತಾಳೆ, ಸಂತುಷ್ಟಳಾಗ್ತಾಳೆ. ಹಾಗೆ ಅವಳು ಮಾಲಿನಿ. ಇನ್ನು ಮಾಲಿನಿ ಅಂದಾಗ ತಾಯಿಯಲ್ಲಿ ಅಕ್ಷರಗಳನ್ನ ಮಾಲೆಯಾಗಿ ಹೊಂದಿದ್ದಾಳೆ ಅನ್ನುವುದನ್ನು ನಾವು ನೋಡಿದ್ದೇವೆ. ಅಕ್ಷಮಾಲೆ, ಅಕ್ಷರ ಮಾಲೆ. ಆದ್ರಿಂದ ತಾಯಿಯ ಸ್ವರೂಪ ಏನು ಅನ್ನುವುದನ್ನು ಗಮನಿಸಿದಾಗ 6 ಚಕ್ರಗಳನ್ನ, ಒಂದೊಂದು ಚಕ್ರದಲ್ಲಿ ಒಂದೊಂದು ಅಕ್ಷರಗಳ ಸ್ವರೂಪದಲ್ಲಿ ಕಮಲ ಅರಳಿದೆ ಅಂತ ನಾವು ನೋಡಿದ್ದೇವೆ. ಮೂಲಾಧಾರದಲ್ಲಿ 4 ದಳಗಳ ಕಮಲ ಇದೆ. ಅಲ್ಲಿ ಅರಳಿರುವಂಥ ಅಕ್ಷರಗಳು ಯಾವುದು? ಸ, ಶ, ಶ, ವ. ಈ 4 ಅಕ್ಷರಗಳು ಮೂಲಾಧಾರದಲ್ಲಿ ಅರಳಿದೆ. ಅಲ್ಲಿಂದ ಮೇಲಕ್ಕೆ ಸ್ವಾಧಿಷ್ಠಾನಕ್ಕೆ ಬಂದ್ರೆ ಅಲ್ಲಿ ಅರಳಿರುವ ಅಕ್ಷರಗಳು 6. ಅಲ್ಲಿ ಅರಳಿರುವ ಅಕ್ಷರಗಳು ಯಾವುದು? ವ ಆದ್ಮೇಲೆ ಯ, ರ, ಲ.
ಅದರ ಜೊತೆಯಲ್ಲಿ ಮ ಭ ಬ ಈ ಇಷ್ಟು ಅಕ್ಷರಗಳು ಸೇರಿ ಅರಳಿರುವಂತಹ ಕಮಲ ಅಲ್ಲಿದೆ. ಅಂದ್ರೆ ಅಲ್ಲಿ ಈಗ ಸ್ವಾಧಿಷ್ಠಾನದಲ್ಲಿ ಅರಳಿರುವ ಕಮಲದಲ್ಲಿ 6 ಅಕ್ಷರಗಳಿದೆ. ಅಲ್ಲಿಂದ ಮಣಿಪುರಕ್ಕೆ ಬಂದ್ರೆ ಅಲ್ಲಿ 10 ಅಕ್ಷರ ಇದೆ. ಬ ಭ ಆದ್ಮೇಲೆ ಹಿಂದಕ್ಕೆ ಬಂದ್ರೆ ಫ ಮತ್ತು ಪ, ಅಲ್ಲಿ ಅದರ ಹಿಂದಕ್ಕೆ 2 ಆಯ್ತು. ಇಲ್ಲಿ ಅಲ್ಲಿಗೆ ಹಿಂದಕ್ಕೆ ಬಂದ್ರೆ ಯಾವುದು ತವರ್ಗ ಅಲ್ವಾ, ಪವರ್ಗಕ್ಕೆ ಹಿಂದಿನದು ತವರ್ಗ, ತಥದ ಧನ ಅದು 7 ಆಯ್ತು. ಇನ್ನು 3 ಅಕ್ಷರ ಯಾವುದು, ಟವರ್ಗಕ್ಕೆ ಬಂದ್ರೆ ನ ಢ ಡ. ಇದು ಮಂತ್ರ ಇದೆ. ನಾನು ಮಂತ್ರವನ್ನೆಲ್ಲ ಹೇಳಿದ್ರೆ ನಿಮಗೆ ಬಾಧೆಯಾಗತ್ತೆ ಅಂತ ಹೇಳ್ತಿಲ್ಲ. ಇದು ಅಂದ್ರೆ ದೇವಿಯನ್ನ ಅಂತರಂಗದಲ್ಲಿ ಕಂಡವರು ಬರೆದಿರುವಂತ ಮಂತ್ರ. ನಾವು ಮೊದಲಿಂದ ಭಾಸ್ಕರ ರಾಯಮುಖಿ ಅದನ್ನ ಹೇಳಿದ್ದೇವೆ, ಮತ್ತೆ ಅನೇಕ ಬಾರಿ ಹೇಳಿದ್ದೇವೆ. ಇದು ಪೂಜೆಯನ್ನ ಮಾಡುವುದಕ್ಕೆ ಇರುವಂತ ಒಂದು ವಿಶೇಷವಾದ ರೀತಿ, ಆಂತರಂಗಿಕವಾದ ಪೂಜೆ ಮಾಡುವುದಕ್ಕೆ ಇರುವ ಪುಷ್ಪಮಾಲೆಗಳು ಇದು ಅನ್ನುವುದಾಗಿ ಹೇಳಿಕೊಂಡಿದ್ದೇವೆ. ಅಂಥ ಒಂದು ಮಂತ್ರಗಳಲ್ಲಿ ಇದನ್ನ ನೋಡ್ತೇವೆ. ಹಾಗೆ ಈಗ ಎಲ್ಲಿವರೆಗೆ ಬಂದ್ವಿ ನಾವು, ತಾತ ಇದು ನಾ ತಾಠ ಡಾಢಣ ಇಂದ ನಾಣಿಯಿಂದ ಢ ಮತ್ತೆ ಡಾವರೆಗೆ ಬಂದ್ವಿ. ಅಲ್ಲಿಗೆ 10 ಅಕ್ಷರ ಆಯ್ತು. ಈಗ ಮುಂದಕ್ಕೆ ಬಂದ್ರೆ ಅಲ್ಲಿರುವುದು ಅನಾಹತ ಎನ್ನುವ ಚಕ್ರ. ಅಲ್ಲಿ 12 ದಳಗಳ ಕಮಲ ಇದೆ. 12 ದಳಗಳ ಕಮಲದಲ್ಲಿ ಈಗ ಉಳಿದಿದ್ದೇನಾಗಿತ್ತು, ಡಾವರೆಗೆ ಬಂದಿದ್ವಿ ಅಲ್ವಾ. ಮುಂದಕ್ಕೆ ಯಾವುದಿದೆ, ಠ ಇದೆ, ಟ ಇದೆ, 2 ಅಕ್ಷರ ಆಯ್ತು, ಟ ಠ. ಆಮೇಲೆ ತವರ್ಗ ಮತ್ತು ಚವರ್ಗ ಮತ್ತು ಕವರ್ಗ ಅಲ್ವಾ, ಕವರ್ಗ ಚವರ್ಗ. ಕವರ್ಗ ಚವರ್ಗದಲ್ಲಿ 5 ಟ ಠ 2 10, ಅಲ್ಲಿಗೆ 12. ಈಗ ಎಷ್ಟಾಯ್ತು ನೋಡಿ, ಕಾಖ ಗ ಘ ಕೊನೆಯ ಯಾರಾಲಾವ ಶಾಶ ಸ ವರೆಗೆ 12 10 22 ಮತ್ತೆ 6 22 6 28 ಪ್ಲಸ್ 4 32 ಅಲ್ವಾ. ಈಗ ಮುಂದಕ್ಕೆ ನಾವು ವಿಶುದ್ಧಿ ಚಕ್ರಕ್ಕೆ ಬಂದ್ವಿ. ವಿಶುದ್ಧಿ ಚಕ್ರದಲ್ಲಿ 16 ದಳದ ಕಮಲ. 16 ದಳ ಪೂರ್ತಿ ಸ್ವರಗಳನ್ನ ಹೇಳುತ್ತೆ. ಅಂದ್ರೆ ಆ ಈ ಸ್ವರಗಳನ್ನ ಪ್ರತಿನಿಧಿಸುತ್ತೆ ಆ ಮಂತ್ರಗಳು. ಆದ್ರಿಂದ ಅಲ್ಲಿ ಆಮ್ ಅಂ ಆಮ್ ಇಂ ಈಂ ಆ ರೀತಿಯಾಗಿ ಮಂತ್ರ ಇದೆ. ಆ ರೀತಿ ಇರುವ 16 ಈಗ ಎಷ್ಟಾಯ್ತು, 38 ಪ್ಲಸ್ 16 38 10 48 6 54. ಈ ರೀತಿಯಾಗಿ ಅಕ್ಷರಗಳ ಒಂದು ಮಾಲೆಯನ್ನ ತಾಯಿ ಧರಿಸಿಕೊಂಡಿದ್ದಾಳೆ ಆ ಷಟ್ಚಕ್ರಗಳನ್ನ ದಾಟ್ತಾ ಬರುವಾಗ. ಆದ್ರಿಂದ ನಾವು ಮಕ್ಕಳಿಗೆ ಅಕ್ಷರಮಾಲೆಯನ್ನ ಆರಂಭ ಮಾಡುವಾಗ ಈ ಒಂದು ಕ್ರಮದಲ್ಲೇ ಯಾಕೆ ಆರಂಭ ಮಾಡ್ತೇವೆ, ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡುವಾಗ ಇದನ್ನ ಒಂದು ಸಲ ಹೇಳ್ಕೊಡೋದು ಒಳ್ಳೇದು ಅನ್ನುವುದಾಗಿ ಹೇಳ್ತಾರೆ. ಮತ್ತೆ ನಾವೇ ಪ್ರತಿದಿನದಲ್ಲಿ ಓಂ ಶ್ರೀ ಮಾತ್ರೇ ನಮಃ ಆದ್ಮೇಲೆ ಇದನ್ನ ನಾವೇನು LKG ಅಲ್ಲ, ಆದ್ರೂ ಇದನ್ನ ಹೇಳ್ತಾ ಇದ್ರೆ ಕಾಖ ಗಘನ ಚಚ ಜಜನ ಟಠ ಡಢಣ ತಥ ದಧನ ಪಾಪ ಬಭಮ ಯಾರ ಲಾವ ಶಾಶ ಇಲ್ಲಿಯವರೆಗೆ ಓಂ ಶ್ರೀ ಮಾತ್ರೇ ನಮಃ ಹೇಳ್ತಾ ಇದ್ರೆ ಎಲ್ಲ ವಿದ್ಯೆಗಳ ಒಂದು ಸಾರ ನಮ್ಮೊಳಗೆ ಬರುತ್ತೆ. ಎಲ್ಲ ವಿದ್ಯೆ ಇರೋದೇ ಅಲ್ಲಿ ತಾನೆ, A to Z ಅಂತ. ಹಿ ನೋಸ್ ಎವ್ರಿಥಿಂಗ್ ಅನ್ನುವಾಗ ಅಲ್ಲೇನ ಹಿ ನೋಸ್ A to Z ಆಫ್ ದಿಸ್ ಪಾರ್ಟಿಕಲ್ ಅಥವಾ ಅನ್ನೋ ಒಂದು ವಿಷಯ ಹೇಳುವಾಗ ಆ ರೀತಿ A to Z ಅಂದ್ರೆ ಪರಿಪೂರ್ಣ. ಹಾಗೆ ಅ ಕ್ಷ ಅಂದ್ರೆ ಪರಿಪೂರ್ಣ. ಹ ಮತ್ತು ಕ್ಷ 2 ಇಲ್ಲಿ ಇದೆ. ಅದು ಆಜ್ಞಾ ಚಕ್ರದೊಳಗೆ ಇರುವಂತ ಅಕ್ಷರಗಳು. ಆದ್ರಿಂದ ಒಟ್ಟು ಸೇರಿ ಲೆಕ್ಕ ತಪ್ಪೇನೋ ಆಯ್ತು, ಒಟ್ಟು 52 ಅಕ್ಷರಗಳು ಬರಬೇಕು. ಆ 52 ಅಕ್ಷರಗಳು ಇಲ್ಲಿ ಆಜ್ಞಾಚಕ್ರದಲ್ಲಿ 2 ಆಗಿ ಉಳಿಯುತ್ತೆ. ಆ ರೀತಿಯಲ್ಲಿ 4 ಮೊದಲನೆಯದು, 4 ಆದ್ಮೇಲೆ 6 10, ಆಮೇಲೆ 10 20, ಆ ನಂತರದಲ್ಲಿ 12 ಅಲ್ವೇ, 20 12 32 ಪ್ಲಸ್ ಇದು 16 48 ಯಾವುದು ವಿಶುದ್ಧಿ ಚಕ್ರ, ಇಲ್ಲಿ 2 50. ಆದ್ರಿಂದ ಒಟ್ಟು 50 ಅಕ್ಷರಗಳ ಮಾಲೆಯನ್ನ ಧರಿಸಿಕೊಂಡಿದ್ದಾಳೆ ಅಮ್ಮ ಅನ್ನುವುದನ್ನ ಮಾಲಿನಿ ಎಂಬುದಾಗಿ ಮತ್ತೊಂದು ರೀತಿಯ ಮಾಲಿನಿಯಾಗಿ ನೋಡ್ತೇವೆ. ಈ ಮಾಲಿನಿಯನ್ನ ಮತ್ತೆ ಮುಂದುವರಿಸಿಕೊಳ್ಳೋಣ. ಓಂ ಪೂರ್ಣ
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्।